श्रीनिवासेति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयपरं वरप्रदगुरौ वैराग्यभाग्योऽर्थौ वेदान्तामृतसारवन्तमनघात् श्रीश्रीनिवासात् गुरोः श्रीशैलान्वयकौस्तुभस्थितनयं श्रेयोनिधे श्रीनिधेः वन्दे साधुकटाक्षकेळिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वयितम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः नारायणाख्येतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्तिरेकसिन्धो रामानुजस्य चरणौ शरणं प्रपद्ये विगाहे यामुनं तीर्थं साधुवृन्दावने स्थितं निरस्तजिह्वा कृष्णकृतादरः नाथेन मुनिनाथेन भवेयं नाथवानहं यस्यैकं तत्त्वं हस्तामलकतां गतं यस्य सारसरस्रोतोकुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सूत्रवतीसकं यद्वेऽत्र शिखरस्पन्दे विश्वमेतद्व्यवस्थितं सह धर्मचरीं शौरेः समन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेथिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीं अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिपृढो यद्गीतानामदर्शेदञ्जसा निगमपरिषन्नेदीयां संनिरामयमाशयं जननपदवीयातायातश्रमापहरां धियं जनेतु समे देवः श्रीमान् धनञ्जय सारथी सन्तः सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। ಒಂಬತ್ತನೇ ಅಧ್ಯಾಯದ ಆರಂಭದಲ್ಲಿ ಪರಮಾತ್ಮನು ಭಕ್ತಿಯೋಗದ ಸ್ವರೂಪವನ್ನು ತಿಳಿಸುತ್ತಾ ಆರಂಭದಲ್ಲಿ ಭಕ್ತಿಯೋಗದಿಂದ ಉಪಾಸ್ಯನಾದ ತನ್ನ ಸ್ವರೂಪವನ್ನು ಕೂಡ ಭಕ್ತಿಯೋಗದ ಮಹಿಮೆಯನ್ನು ದೃಢಪಡಿಸುವುದಕ್ಕೋಸ್ಕರ ತಿಳಿಸುತ್ತಿರುವ ಭಾಗ. ಅದರಲ್ಲಿ ಪರಮಾತ್ಮನು ಸರ್ವವ್ಯಾಪಿಯಾದವನು ಅನ್ನೋದನ್ನು ತಿಳಿಸಿ ಎಲ್ಲವೂ ಅವನ ಆಧಾರದಲ್ಲಿ ಇದೆ, ಅವನ ನಿಯಮದಲ್ಲಿಯೇ ಇದೆ, ಅವನಿಗೆ ಶೇಷಭೂತವಾದದ್ದು ಇದನ್ನೆಲ್ಲ ಹೇಳಿ ಆತ್ಮಶರೀರ ಭಾವವನ್ನೆಲ್ಲ ತಿಳಿಸಿ ಅದಕ್ಕೆ ಒಂದು ನಿದರ್ಶನವನ್ನು ಕೂಡ ಪರಮಾತ್ಮನು ಇದನ್ನೆಲ್ಲ ಹೇಗೆ ಧರಿಸಿದಾನೆ ಅಂತ ತನ್ನ ಸಂಕಲ್ಪದಿಂದಲೇ ಧರಿಸಿದಾನೆ ಅನ್ನೋದಕ್ಕೆ ಒಂದು ನಿದರ್ಶನವನ್ನು, ವಾಯುವು ಆಕಾಶದಲ್ಲಿ ಹೇಗೆ ನಿರಂತರವಾಗಿ ಬೀಸ್ತಾ ಇದೆಯಲ್ಲ, ಈ ನಿರಾಲಂಬನವಾದ ಆಕಾಶದಲ್ಲಿ ಬೀಸ್ತಿರುವ ವಾಯುವಿಗೆ ಯಾರು ಆಧಾರ? ಆಕಾಶವು ಆಧಾರವೇ ಅಂತ ಹೇಳಿದ್ರೆ ಆಕಾಶವು ಅಚೇತನ ಪದಾರ್ಥ. ಆಕಾಶಕ್ಕೆ ಈ ವಾಯುವು ನನ್ನಲ್ಲಿ ಬೀಸ್ತಾ ಇದೆ ಅಂತ ತಿಳಿದು ಬರೋದಿಲ್ಲ, ನಾನು ಇದಕ್ಕೆ ಆಧಾರವಾಗಿದ್ದೇನೆ ಅನ್ನೋದು ತಿಳಿಯೋದಿಲ್ಲ. ಅಚೇತನ ಪದಾರ್ಥ, ಜ್ಞಾನವಿಲ್ಲದ್ದು. ಆದ್ದರಿಂದ ಆಕಾಶವೇ ಅದಕ್ಕೆ ಆಧಾರವಲ್ಲ. ಆಕಾಶಕ್ಕೂ ಅದರಲ್ಲಿ ಬೀಸುವ ವಾಯುವಿಗೂ ಎಲ್ಲಕ್ಕೂ ಪರಮಾತ್ಮನೇ ಆಧಾರ ಅಂತ ಹೇಳಿ ಇದೇ ರೀತಿಯಲ್ಲಿ ಎಲ್ಲ ಪ್ರಾಣಿಗಳು ಪರಮಾತ್ಮನ ಆಧಾರದಲ್ಲಿಯೇ ಇದೆ ಅನ್ನೋದನ್ನು ಇಲ್ಲಿ ಪರಮಾತ್ಮ ತಿಳಿಸ್ತಾ ಇರೋದು. ಅದೆಲ್ಲವೂ ಕೂಡ ಯಾವ ರೀತಿ ಅವನು ಸಂಕಲ್ಪದಿಂದ ಧರಿಸಿದಾನೆ ನಮ್ಮಿಂದ ಅದು ಚಿಂತನೆ ಮಾಡಿ ತಿಳಿಯೋದಕ್ಕೆ ಸಾಧ್ಯವಾಗೋದಿಲ್ಲ. ಅಚಿಂತ್ಯವಾದ ಮಹಿಮೆ ಪರಮಾತ್ಮನದು. ಅದು ಹೇಗೆ ಸಂಕಲ್ಪದಿಂದಲೇ ಎಲ್ಲವನ್ನು ಧರಿಸಿದಾನೆ ಅಂತ ಹೇಳಿದ್ರೆ, ಲೋಕದಲ್ಲಿ ಕಂಡುಬರೋ ಹಾಗೆ ಆಧಾರ ಅಧೇಯ ಭಾವವು ಒಂದು ಪದಾರ್ಥಕ್ಕೂ ಇನ್ನೊಂದು ಪದಾರ್ಥಕ್ಕೂ ಸಂಯೋಗ ಅನ್ನುವ ಸಂಬಂಧ ಉಂಟಾಗಿ ಆ ರೀತಿಯಾದ ಆಧಾರ ಅಧೇಯ ಭಾವವಲ್ಲ, ಎಲ್ಲವನ್ನು
ನಾವು ತೆಗೆದು ಹಿಡಿದುಕೊಳ್ಬೇಕು, ನಮ್ಮ ಕೈಯಲ್ಲಿ ನಮ್ಮ ಆಧಾರದಲ್ಲಿರಬೇಕಾದ್ರೆ ಸಂಕಲ್ಪದಿಂದ ಧರಿಸೋಕ್ಕಾಗೋದಿಲ್ಲ. ಹಾಗೆ ಆ ರೀತಿಯಲ್ಲದೆ ತನ್ನ ಸಂಕಲ್ಪದಿಂದಲೇ ಅಂತರ್ಯಾಮಿಯಾಗಿ ಎಲ್ಲವನ್ನು ಧರಿಸಿದಾನೆ ಅನ್ನೋದನ್ನು ಇಲ್ಲಿ ಶ್ರುತಿ ಪ್ರಮಾಣದಿಂದ ತಿಳಿಸ್ತಾರೆ. ಇದೆಲ್ಲ ಅವನ ಆಶ್ಚರ್ಯವಾದ ಕೃತ್ಯಗಳು ಅನ್ನೋದಕ್ಕೆ ಒಂದು ಶ್ಲೋಕವನ್ನು ಹೇಳಿದ್ರು. ಮೇಘೋದಯ ಸಾಗರ ಸನ್ನಿವೃತ್ತಿ ಇಂದೋರ್ ವಿಭಾಗ ಸ್ಫುರಿತಾನಿ ವಾಯೋ ವಿದ್ಯುದ್ವಿಭಂಗ ಗತಿ ಉಷ್ಣರಶ್ಮೇ ವಿಷ್ಣೋ ವಿಚಿತ್ರಾ ಪ್ರಭವಂತಿ ಮಾಯಾ. ಆಶ್ಚರ್ಯ ಶಕ್ತಿಗಳೆಲ್ಲ ಅನನ್ಯ ಸಾಧಾರಣಾನಿ, ಇತರರಿಗೆ ಸಾಧ್ಯವಿಲ್ಲದೆ ಪರಮಾತ್ಮನಿಗೆ ಅಸಾಧಾರಣವಾದಂತಹ ಮಹಾಶ್ಚರ್ಯಗಳು ಇದೆಲ್ಲವೂ ಕೂಡ ಪರಮಾತ್ಮನದು ಅನ್ನೋದು ಶ್ರುತಿಯು ಅದನ್ನು ಏತಸ್ಯ ವಾ ಅಕ್ಷರಸ್ಯ ಪ್ರಕಾಶನೆಗಾರ್ಗಿ ಸೂರ್ಯಾಜಿತಮಸೌ ವಿಧೃತೌ ತಿಷ್ಠತಃ ಮೊದಲಾಗಿ ಎಲ್ಲವೂ ಅವನ ಭಯದಿಂದಲೇ ಕೆಲಸವನ್ನು ಮಾಡ್ತಾ ಇದೆ. ಈಶಾಸ್ಮಾತ್ ವಾತಃಪವತೆ ಮೊದಲಾದದ್ದು ಇದೆಲ್ಲವನ್ನು ತಿಳಿಸುತ್ತೆ. ಎಲ್ಲ ಅವನ ನಿಯಮನದಲ್ಲಿಯೇ ಎಲ್ಲವೂ ಕೆಲಸ ಮಾಡ್ತಾ ಇದೆ, ಎಲ್ಲವೂ ಅವನ ಆಧಾರದಲ್ಲಿಯೇ ಇದೆ. ಇಂತಹ ಪರಮಾತ್ಮನೇ ಉಪಾಸ್ಯನಾದವನು ಭಕ್ತಿಯೋಗಕ್ಕೆ ಅಂತ ಹೇಳಿದ್ರೆ ಆ ಭಕ್ತಿಯೋಗದ ಮಹಿಮೆ ಇನ್ನೆಷ್ಟು ಇರಬಹುದು ಅನ್ನೋದನ್ನು ನಾವು ಚಿಂತಿಸಲು ಸಾಧ್ಯವಿಲ್ಲ ಅನ್ನುವ ದೃಷ್ಟಿಯಿಂದ ಪರಮಾತ್ಮನು ಉಪಾಸ್ಯನಾದ ತನ್ನ ಆಶ್ಚರ್ಯವಾದ ಮಹಿಮೆಯನ್ನು ತಿಳಿಸ್ತಾ ಇರುವಂತಹ ಶ್ಲೋಕ. ಅದಕ್ಕೆ ಸ್ವಾಮಿ ದೇಶಿಕನ್ ವಿವರಿಸ್ತಾರೆ. ಯಥಾ ಆಕಾಶ ಸ್ಥಿತ ಇತಿ ಶ್ಲೋಕೆ ಸರ್ವಸ್ಮಿನ್ ಸರ್ವಭೂತ ಸ್ಥಿತೇ ಆಕಾಶೆ ವಾಯುಸ್ಥಿತಿ ದೃಷ್ಟಾಂತಹ ಇತಿ ಕೇಚಿದಾಹು. ಕೆಲವು ಹೇಳಿದ್ರು ಎಲ್ಲ ಪ್ರಾಣಿಗಳು ಇದೆಯಲ್ಲ ಸರ್ವಭೂತ ಸ್ಥಿತೇ, ಎಲ್ಲ ಪ್ರಾಣಿಗಳು ಪರಮಾತ್ಮನಲ್ಲಿ ಆಕಾಶ ಸ್ಥಿತ ಇತಿ ಶ್ಲೋಕೆ ಸರ್ವಸ್ಮಿನ್ ಸರ್ವಭೂತ ಸ್ಥಿತೇ ಆಕಾಶೆ ವಾಯುಸ್ಥಿತಿ ದೃಷ್ಟಾಂತಹ. ಸ್ವಸ್ಮಿನ್ ಸರ್ವಭೂತ ಸ್ಥಿತೇ, ಪರಮಾತ್ಮನು ತನ್ನಲ್ಲಿ ಎಲ್ಲವೂ ಆಧಾರವಿದೆ ಅಂತ ಹೇಳೋದಕ್ಕೆ ವಾಯುವು ಆಕಾಶದ ಆಧಾರದಲ್ಲಿದೆ ಅನ್ನುವ ದೃಷ್ಟಾಂತವು ಇಲ್ಲಿ ಹೇಳಲ್ಪಟ್ಟಿದೆ ಅನ್ನೋದನ್ನು ಕೆಲವರು ಹೇಳಿದ್ರು. ಎಲ್ಲವೂ ನನ್ನ ಆಧಾರದಲ್ಲಿದೆ ಅಂತ ಪರಮಾತ್ಮನು ಹೇಳೋದಕ್ಕೆ ದೃಷ್ಟಾಂತವನ್ನು ಏನು ಕೊಡ್ತಿದ್ದಾನೆ ಅಂದರೆ, ವಾಯುವು ಆಕಾಶದ ಆಧಾರದಲ್ಲಿ ಹೇಗಿದೆಯೋ ಹಾಗೆ ಎಲ್ಲವೂ ನನ್ನ ಆಧಾರದಲ್ಲಿದೆ ಅಂತ ಹೇಳಿದೆ ಇಲ್ಲಿ ಅಂತ. ಅದು ಸರಿ ಇಲ್ಲ ಅಂತ ಹೇಳಿದ್ರು. ಯಾಕೆ ಅಂದರೆ ಆಕಾಶವು ವಾಯುವಿಗೆ ಆಧಾರವಲ್ಲ, ಆಕಾಶವು ನಿರಾಲಂಬವಾದದ್ದು, ವಾಯುವಿಗೆ ಆಧಾರವಾಗೋದಿಲ್ಲ. ಪರಮಾತ್ಮನ ಸಂಕಲ್ಪವೇ ಎಲ್ಲಕ್ಕೂ ಆಧಾರ. ಆಕಾಶಕ್ಕೂ ಕೂಡ ವಾಯುವೇ ಪರಮಾತ್ಮನ ಸಂಕಲ್ಪವೇ ಆಧಾರ. ಅವನ ಸಂಕಲ್ಪದಿಂದ ಆಕಾಶದಲ್ಲಿ ವಾಯು ಬೀಸ್ತಾ ಇದೆಯೇ ಹೊರತು ಆಕಾಶವೇ ಆಧಾರವಲ್ಲ ಅನ್ನೋದು ಇಲ್ಲಿ ತನ್ನ ಸಂಕಲ್ಪದಿಂದಲೇ ಎಲ್ಲವನ್ನು ಧರಿಸಿದ್ದೀನಿ ಅನ್ನೋದೇ ಇಲ್ಲಿ ಉಪದೇಶ ಮಾಡ್ತಾ ಇರೋದು. ಆಕಾಶಸ್ಯ ವಾಯು ಅಪೇಕ್ಷೆಯ ನಿಯಮನ ಧಾರಣೆಯೋ ಅಭಾವಾತ್, ವಾಯುವನ್ನು ನಿಯಮನ ಮಾಡೋದಕ್ಕಾಗೋದಿಲ್ಲ, ಧರಿಸೋದಕ್ಕೆ ಆಗೋದಿಲ್ಲ. ಆಕಾಶಕ್ಕೆ ಅಚೇತನ ಪದಾರ್ಥವಾದ್ದರಿಂದ, ಜ್ಞಾನವಿಲ್ಲದ ಪದಾರ್ಥ, ಅದಕ್ಕೆ ಜ್ಞಾನವಿಲ್ಲದೆ ಇರೋದ್ರಿಂದ ಹೇಗೆ ತಿಳಿಯೋಕ್ಕೆ ಸಾಧ್ಯ? ಆದ್ದರಿಂದ ಅದು ಆಕಾಶದಲ್ಲಿ ವಾಯು ಇದ್ದರೂ ಕೂಡ ಆಕಾಶವು ಅದನ್ನು ಧರಿಸುವ ಶಕ್ತಿ ಇಲ್ಲ ಅದಕ್ಕೆ. ಪರಮಾತ್ಮನ ಸಂಕಲ್ಪವೇ ಎಲ್ಲಕ್ಕೂ ಕಾರಣ ಅನ್ನೋದು. ಆದ್ದರಿಂದ ಇಲ್ಲಿ ತನ್ನಿದರ್ಶನಾರ್ಥತ್ವಸ್ಯ ಐವ ಉಚಿತತ್ವಾತ್ ಇಂದ ಆಕಾಶವೇ ವಾಯುವನ್ನು ಧರಿಸೋಕ್ಕಾಗದೇ ಇರೋದ್ರಿಂದ ತನ್ನ ಸಂಕಲ್ಪವೇ ಎಲ್ಲಕ್ಕೂ ಕಾರಣ ಅನ್ನೋದನ್ನು ತಿಳಿಸಬೇಕು ಅನ್ನೋದೇ ಇಲ್ಲಿ. ಅದರಿಂದಲೇ ಇಲ್ಲಿ ಭಾಷೆಗಾರರು ಸರ್ವಸ್ಯ ಸ್ವಸಂಕಲ್ಪಾಯತ ಸ್ಥಿತಿ ಪ್ರವೃತ್ತಿತ್ವೇ ನಿದರ್ಶನಮಾಹ. ಸ್ಥಿತಿಯಾಗಲಿ ಪ್ರವೃತ್ತಿಯಾಗಲಿ ಎಲ್ಲವೂ ಕೂಡ ತನ್ನ ಸಂಕಲ್ಪವೇ ಕಾರಣ ಎಲ್ಲಕ್ಕೂ. ಆಕಾಶ ಸ್ಥಿತ ಸರ್ವತ್ರ ಗಃ ಇತ್ಯಾಭ್ಯಾಂ ಈಶ್ವರೈಕ ಧಾರ್ಯತ್ವಂ ತದೇಕ ಪ್ರೇರ್ಯತ್ವ ವಿವಕ್ಷಿತಂ. ಸರ್ವತ್ರ ಗಃ ಆಕಾಶ ಸ್ಥಿತಃ ಯಥಾ ಆಕಾಶ ಸ್ಥಿತೋ ವಾಯು ನಿತ್ಯಂ ವಾಯು ಸರ್ವತ್ರ ಗಃ. ಸರ್ವತ್ರ ಗಃ ಅಂದರೆ ಸರ್ವತ್ರ ಗಚ್ಚತಿ, ಪ್ರವೃತ್ತಿ ಅದರಲ್ಲಿ ತಿಳಿಸುತ್ತೆ. ಎಲ್ಲ ಕಡೆಯೂ ಬೀಸುತ್ತೆ ವಾಯುವು. ಆಕಾಶದಲ್ಲಿ ಇದೆ ಒಂದು ಇರುವಿಕೆ, ಇನ್ನೊಂದು ಗಮನ, ಎರಡು ವಿಷಯಗಳು ಇಲ್ಲಿ ಹೇಳಲ್ಪಟ್ಟಿದೆ. ಆಕಾಶ ಸ್ಥಿತ ಅಂತ ಹೇಳಿದಾಗ ಆಕಾಶದಲ್ಲಿ ಇದೆ, ಅದು ಆಧಾರವನ್ನು ತೋರಿಸುತ್ತೆ. ಸರ್ವತ್ರ ಗಹ ಅನ್ನೋದು ಎಲ್ಲ ಕಡೆಯೂ ಚಲಿಸುತ್ತೆ, ಅದು ನಿಯಮನವನ್ನು ತೋರಿಸುತ್ತೆ. ಎರಡೂ ಕೂಡ ಇಲ್ಲಿ ಈಶ್ವರೈಕ ಧಾರ್ಯತ್ವಂ ತದೇಕ ಪ್ರೇರ್ಯತ್ವಂ. ಅವನ ಪ್ರೇರಣೆಯಿಂದಲೇ ಅದು ಎಲ್ಲ ಕಡೆಯೂ ಚಲಿಸಕ್ಕೆ ಸಾಧ್ಯ, ಅವನಿಂದಲೇ ಧರಿಸಲ್ಪಟ್ಟಿರುವಂಥದ್ದು. ಎರಡೂ ಕೂಡ ಇಲ್ಲಿ
ಹೇಳಲ್ಪಟ್ಟಿದೆ ಅಂತ ಹೇಳಿ ವಾಯುಸ್ಥಿತಿ ಸರ್ವಾಯು ವಾಯು ವಾಯು ಸ್ಥಿತಃ ಸರ್ವತ್ರ ಗಚ್ಚತಿ, ಮಹಾನ್ ವಾಯು ಸ್ಥಿತಃ ಗಚ್ಚತಿ ಎರಡೂ ಹೇಳಲ್ಪಟ್ಟಿದೆ. ಆದ್ದರಿಂದ ಎರಡು ಕೂಡ ಈ ರೀತಿ ಇಲ್ಲಿ ಭಾಷೆಕಾರರು ತಿಳಿಸ್ತಾರೆ ನಮಗೆ. ಮಹತ್ವಂಚ ಅನ್ಯ ಅಶಕ್ಯತ್ವಾಯ ಉಕ್ತಂ, ಬೇರೆ ಯಾವುದರಿಂದಲೂ ಸಾಧ್ಯವಿಲ್ಲ ಅನ್ನೋದು ಮಹತ್ವವು. ಮಹಾನ್ ವಾಯು ಅಂತ ಹೇಳಿ ಅಭಿಪ್ರೇತಂ ನಿದರ್ಶನ ಪ್ರಕಾರ ಮಹ ಸತು ಅಂತ ಹೇಳಿ ವಾಯು ನಿರಾಲಂಬ ಸ್ಥಿತೋ ಮದಾಯತ್ತ ಸ್ಥಿತಿ ಇತಿ ಅವಶ್ಯ ಅಭ್ಯುಪಗಮನೀಯ. ಆದ್ದರಿಂದ ಅದನ್ನೆಲ್ಲರೂ ಒಪ್ಕೊಳ್ಬೇಕು. ಅದನ್ನು ಇದೇ ರೀತಿಯಲ್ಲಿಯೇ ಎಲ್ಲ ಪ್ರಾಣಿಗಳು ಕೂಡ ತನ್ನಿಂದ ಅವುಗಳಿಂದ ತಿಳಿದೇ ಇದ್ದರೂ ಕೂಡ ನನ್ನಲ್ಲಿಯೇ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ನೀನು ದೃಢಪಡಿಸ್ಕೋ, ಚೆನ್ನಾಗಿ ತಿಳಿದುಕೋ ಅಂತ ಇಲ್ಲಿ ಕೃಷ್ಣನು ಹೇಳ್ತಾ ಇರೋದು. ಮತ್ಸ್ಥಾನಿ ಮಯೈವ ಧೃತಾನಿ ಇತಿ ಉಪಧಾರಯ, ಚೆನ್ನಾಗಿ ಮನಸ್ಸಿನಲ್ಲಿ ದೃಢಪಡಿಸ್ಕೋ, ನಿಶ್ಚಯ ಮಾಡ್ಕೋ ಮನಸ್ಸಿನಲ್ಲಿ, ಎಲ್ಲವೂ ನನ್ನಲ್ಲಿಯೇ ಇದೆ, ನಾನೇ ಎಲ್ಲಕ್ಕೂ ಧಾರಕ ನಿಯಾಮಕ ಅಂತ ಹೇಳೋದು. ಯಥಾ ನಿರಾಲಂಬನೆ ವಿಹಾಯಸಿ, ವಿಹಾಯಸ್ ಅಂದರೆ ಆಕಾಶ, ವಿಹಂಗಮ ಶರೀರಾದೇಹೇ ಚೇತನ ವಿಶೇಷ ಅಧಿಷ್ಠೇಯತ್ವಂ ಏವಮೇವ ವಾಯುವಾದೇರಪಿ ಇತಿ. ಚೇತನದಿಂದ ಅಧಿಷ್ಠಿತವಾಗಿದ್ದರೇನೆ ಆ ರೀತಿ ಆಧಾರ ನಿಯಮನ ಎಲ್ಲ ಸಾಧ್ಯ. ಅಚೇತನವು ಸ್ವತಂತ್ರವಾಗಿ ಧರಿಸಲು ನಿಯಮನ ಮಾಡಲು ಸಾಧ್ಯವಿಲ್ಲ. ಜ್ಞಾನವೇ ಇಲ್ಲದೆ ಇರೋದ್ರಿಂದ ಹೇಗೆ ನಿಯಮನ ಮಾಡುತ್ತೆ, ಹೇಗೆ ಧರಿಸುತ್ತೆ? ಆದ್ದರಿಂದ ಚೇತನಾಧಿಷ್ಠಿತೃತ್ವ ಅನ್ನೋದು ಅಲ್ಲಿ ಅವಶ್ಯಕ. ಒಂದು ಪಕ್ಷಿಯಲ್ಲಿಯೂ ಕೂಡ ಒಳಗಡೆ ಚೇತನ ಇರುವುದರಿಂದಲೇ ಆಕಾಶದಲ್ಲಿ ಹಾರುತ್ತೆ ಹೊರತು ಅದು ಬರೀ ಅಚೇತನವೇ ಚಲನೆ ಮಾಡೋಕ್ಕಾಗೋದಿಲ್ಲ ಇದೆಲ್ಲ. ಆದ್ದರಿಂದ ಅದು ಸ್ಪಷ್ಟವಾಗಿ ಇದರಿಂದ ತಿಳಿಯುತ್ತೆ. ತೈಹಿ ಅದೃಷ್ಟ ಅಂತ ಹೇಳಿದಾಗ ಅವು ಯಾರಿಗೂ ತಿಳಿಯೋದಿಲ್ಲ. ಪರಮಾತ್ಮನ ಆಧಾರದಲ್ಲಿಯೇ ನಾನು ಇದ್ದೇನೆ ಅಂತ ಅದು ನಿಜವಾದರೂ ಅದನ್ನು ಯಾರು ಕೂಡ ತಿಳಿಯಲಿಲ್ಲ ಅನ್ನೋದು. ಯಸ್ಯ ಆತ್ಮ ಶರೀರಂ ಯಹ ಎಂ ಆತ್ಮ ನವೇದ ಅಂತ ಶ್ರುತಿ ಹೇಳುತ್ತೆ. ಎಂ ಪೃಥ್ವೀ ನವೇದ, ಎಂ ಆತ್ಮ ನವೇದ, ಎಂ ಆಕಾಶ ನವೇದ. ಎಲ್ಲವೂ ಕೂಡ ಯಾರೂ ಅವನನ್ನು ತಿಳಿಯಲಿಲ್ಲ ಅಂತಲೇ ಹೇಳುತ್ತೆ. ಆದ್ದರಿಂದ ಇದೆಲ್ಲವೂ ಕೂಡ ಸ್ಪಷ್ಟವಾಗಿ ಪರಮಾತ್ಮನ ಅಧಿಷ್ಠಾನದಲ್ಲಿಯೇ ಎಲ್ಲವೂ ಇರೋದು ಅನ್ನೋದು ಸ್ಪಷ್ಟಪಡಿಸುತ್ತೆ. ತೈಹಿ ಅದೃಷ್ಟ ಇತ್ಯನೇನ ಅನುಪಲಂಬ ಬಾಧ ನಿರಾಸಾಯ ಪೂರ್ವೋಕ್ತ ಶ್ರುತ್ಯಾದಿ ಸಿದ್ಧ ಯೋಗ್ಯತ್ವ ಪ್ರದರ್ಶನಂ ಅಂತ ಹೇಳಿಬಿಟ್ಟು ಇಲ್ಲಿ ಅನುಪಲಂಬ ಬಾಧ ನಿರಾಸಾಯ ಅಂತ ಹೇಳಿದ್ರು. ಇಲ್ಲಿ ಅನುಪಲಂಬ ಅಂತ ಹೇಳಿದ್ರೆ ಉಪಲಬ್ಧಿ ಅಂದರೆ ತಿಳಿದು ಬರುವಂತಹದ್ದು ಅಂತ ಅರ್ಥ. ನಮಗಿದು ತಿಳಿದು ಬರ್ತಾ ಇಲ್ವಲ್ಲ. ಆಕಾಶದಲ್ಲಿ ವಾಯು ಬೀಸ್ತಾ ಇದೆ, ಆಕಾಶವೇ ಅದಕ್ಕೆ ಆಧಾರ ಅಂತ ನಮಗೆ ತಿಳಿಯೋ ಹಾಗಿದೆ ನೋಡಿದ್ರೆ. ಆದರೆ ಪರಮಾತ್ಮ ಆಧಾರ ಅಂತ ಹೇಗೆ ತಿಳಿದು ಬರ್ತಾ ಇದೆ? ತಿಳಿದು ಬರೋದಿಲ್ವಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸ್ಪಷ್ಟವಾಗಿ ತಿಳಿಸ್ತಾರೆ ಇಲ್ಲಿ. ಅದು ಶ್ರುತಿಯಲ್ಲಿ ಹೇಳಿರೋದ್ರಿಂದ ಇದೆಲ್ಲ ಅತೀಂದ್ರಿಯವಾದ ವಿಷಯಗಳು ಪರಮಾತ್ಮನ ಆಧಾರದಲ್ಲಿರೋದು ನಮಗೆ ಪ್ರತ್ಯಕ್ಷವಾಗಿ ತಿಳಿಯಕ್ಕೆ ಸಾಧ್ಯವಿಲ್ಲ. ಆದರೆ ಆಕಾಶವು ಅಚೇತನ ಪದಾರ್ಥ ಅನ್ನೋದು ತಿಳಿದಿರೋದ್ರಿಂದ ಆಕಾಶದ ಆಧಾರದಲ್ಲಿ ಒಂದು ಅಚೇತನ ಪದಾರ್ಥ ಸ್ವತಂತ್ರವಾಗಿ ಇನ್ನೊಂದು ಅಚೇತನ ಪದಾರ್ಥವನ್ನು ಧರಿಸೋಕ್ಕಾಗೋದಿಲ್ಲ, ಪ್ರೇರಣೆ ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ನಾವು ಸ್ಪಷ್ಟವಾಗಿ ತಿಳಿಯಬಹುದು. ಆದರೆ ಗಾಳಿ, ವಾಯುವು, ಆಕಾಶವು ಈ ವಿಷಯದಲ್ಲಿ ನಮಗೆ ತಿಳಿಯೋದು ಕಷ್ಟ. ಅದಕ್ಕೆ ಶ್ರುತಿ ಪ್ರಮಾಣದಿಂದ ತಿಳಿಯಬೇಕು ಅನ್ನೋದು ಅನುಮಾನದಿಂದ ನಾವು ಊಹೆ ಮಾಡೋಕ್ಕಾಗೋದಿಲ್ಲ. ಈಶ್ವರ ಅನುಮಾನಂ ಅಭ್ಯುಪಗಚ್ಚತಾಂ ಕಥಮಿದಂ ನಿದರ್ಶನಂ. ಈಶ್ವರನನ್ನ ಅನುಮಾನದಿಂದ ನಾವು ನಿರಾಳಿಸ್ತಾನೆ ಇರೋದು ಅನುಮಾನಂ ಅನಭ್ಯುಪಗಚ್ಚತಾಂ ಕಥಮಿದಂ ನಿದರ್ಶನಂ ಅಂತ ಹೇಳಿದ್ರು. ಒಪ್ಕೊಳ್ಳೋದಿಲ್ವಲ್ಲ ನಾವು. ಅನಭ್ಯುಪಗತಾಂ ಅಂದರೆ ಅಭ್ಯುಪಗತಿ ಅಂದರೆ ಒಪ್ಕೊಳ್ಳೋದು, ಅನಭ್ಯುಪಗತಿ ಅಂದರೆ ಒಪ್ಕೊಳ್ಳದೇ ಇರುವಂಥದ್ದು. ಈಶ್ವರನನ್ನು ಅನುಮಾನದಿಂದ ಸಾಧಿಸೋದು ಸಾಧ್ಯವಿಲ್ಲ ಅಂತ ವೇದಾಂತಿಗಳು ಸ್ಪಷ್ಟವಾಗಿ ನಿರಾಕರಣೆ ಮಾಡ್ತಾರೆ. ಅನುಮಾನದಿಂದ ಈಶ್ವರನನ್ನು ಸ್ಥಾಪಿಸೋಕ್ಕಾಗೋದಿಲ್ಲ. ಆದ್ದರಿಂದ ಅವನಿಗೆ ಶರೀರವಿಲ್ಲ, ಸರ್ವಜ್ಞನಾಗಿದ್ದಾನೆ, ಅಕರ್ಮವಶನಾಗಿದ್ದಾನೆ, ಎಲ್ಲವನ್ನು ಸೃಷ್ಟಿ ಮಾಡ್ತಾನೆ, ಜ್ಞಾನ ನಿತ್ಯವಾದದ್ದು. ಇದೆಲ್ಲವೂ ಊಹೆ ಮಾಡಿ ತಿಳಿಯಕ್ಕಾಗದೇ ಇರುವಂತಹ ವಿಷಯಗಳು. ಜಗತ್ತಿನ ಯಾವ ಒಂದು ದೃಷ್ಟಾಂತದಿಂದಲೂ ಇದನ್ನು ವ್ಯಾಪ್ತಿ ತೋರಿಸೋಕ್ಕಾಗೋದಿಲ್ಲ. ಇದೆಲ್ಲವನ್ನು ಅನುಮಾನದಿಂದ ಸ್ಥಾಪನೆ ಮಾಡೋಕ್ಕೆ ಒಂದು ವ್ಯಾಪ್ತಿಯನ್ನು ತೋರಿಸ್ಬೇಕು ದೃಷ್ಟಾಂತದ ಮೂಲಕ. ಎಲ್ಲಿಯೂ ಕಂಡುಬರೋದಿಲ್ಲ ಲೋಕದಲ್ಲಿ. ಯಾಕೆ ಅಂದರೆ ಇಲ್ಲೆಲ್ಲ ಐಂದ್ರಿಯಕವಾದ ವಿಷಯಗಳು, ಇದು ಅತೀಂದ್ರಿಯವಾದ ವಿಷಯ.
ಆದ್ದರಿಂದ ಇದಕ್ಕೂ ಅದಕ್ಕೂ ವ್ಯಾಪ್ತಿ ಇಲ್ಲದೆ ಇರೋದ್ರಿಂದ ಅನುಮಾನದಿಂದ ಒಪ್ಕೊಳ್ಳೋಕ್ಕಾಗೋದಿಲ್ಲ. ನಾವು ಅನುಮಾನದಿಂದ ಈಶ್ವರನ ಸಾಧಿಸೋಕ್ಕಾಗೋದಿಲ್ಲ. ಆ ರೀತಿ ಇರುವಾಗ ಈ ರೀತಿ ನಿದರ್ಶನ ಹೇಗೆ ಕೊಡೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಅದಕ್ಕೆ ಭಾಷಿಕಾರರು ಹೇಳ್ತಾರೆ, ಯಥಾಹುವು ವೇದವಿಧ. ನಾನು ಹೇಳ್ತಿಲ್ಲ, ವೇದದ ಅರ್ಥಗಳನ್ನೆಲ್ಲ ಚೆನ್ನಾಗಿ ತಿಳಿದು ಸಾಕ್ಷಾತ್ಕಾರ ಮಾಡಿಕೊಂಡು ಬಂದ ಋಷಿಗಳು, ಆಚಾರ್ಯರುಗಳು ಇದನ್ನು ತಿಳಿಸಿದ್ದಾರೆ. ಈ ರೀತಿ ಹೇಳ್ತಾರೆ ಅವರು. ವೇದವಿಧ ಅವರು ಪ್ರಮಾಣ, ಅವರ ಒಂದು ಮಾತು ಆಪ್ತವಾಕ್ಯಂ ಪ್ರಮಾಣಂ ಅಂತ ಗೌತಮರು ಹೇಳ್ತಾರೆ. ಆಪ್ತವಾಕ್ಯ ಪ್ರಮಾಣ. ಅವರು ಯಾಕೆ ಹೇಗೆ ಪ್ರಮಾಣವಾಗುತ್ತೆ ಅಂದರೆ ಶ್ರುತಿಯಲ್ಲಿ ಇರುವ ವಿಷಯವನ್ನೇ ಹೇಳ್ತಾರೆ ಅವರು. ಆದ್ದರಿಂದ ಅವರ ಒಂದು ಪ್ರಮಾಣವನ್ನೇ ಇಲ್ಲಿ ತೋರಿಸ್ತಾರೆ. ಆಗಮ ಮೂಲ ಸಂಭಾವನಾ ತರ್ಕಪರಂ. ಆದ್ದರಿಂದ ಇದೆಲ್ಲ ಊಹೆ ಮಾಡಿದ್ರೂ ಕೂಡ ಶ್ರುತಿಗೆ ಅನುಗುಣವಾಗಿ ನಾವು ಊಹೆ ಮಾಡಬಹುದು. ತರ್ಕ ಮಾಡುವಾಗಲೂ ಕೂಡ ಅನುಮಾನದಿಂದ ಪ್ರಯೋಗ ಮಾಡುವಾಗ ಶ್ರುತ್ಯರ್ಥಗಳನ್ನು ಅನುಮಾನಗಳಿಂದ ದೃಢಪಡಿಸ್ಕೊಳ್ಬೇಕು. ನೇರವಾಗಿ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟವಾಗುತ್ತೆ. ಅದಕ್ಕೆ ಅನೇಕ ಸಂದೇಹಗಳು ಬರುತ್ತೆ. ಈ ಸಂದೇಹಗಳೆಲ್ಲ ಹೇಗೆ ನಿವಾರಣೆ ಮಾಡೋದು ಅಂದರೆ ತರ್ಕಗಳಿಂದ ಮೂಲಕ ಅದನ್ನು ನಾವು ನಿವಾರಣೆ ಮಾಡಿಕೊಳ್ಬಹುದು. ಅದನ್ನು ಚೆನ್ನಾಗಿ ಪ್ರತಿಪಾದನೆ ಮಾಡಬಹುದು. ಶ್ರುತ್ಯರ್ಥಗಳನ್ನು ಶ್ರುತಿಗೆ ವಿರುದ್ಧವಾಗಿ ಸ್ವತಂತ್ರವಾಗಿ ಅನುಮಾನದಿಂದಲೇ ಇದೆಲ್ಲ ಸಾಧಿಸ್ತೀವಿ ಅಂದರೆ ಅದು ಸಾಧ್ಯವಾಗೋದಿಲ್ಲ. ಆದ್ದರಿಂದ ಮೊದಲು ಶ್ರವಣ ಮಾಡಿದ್ರೆ ಆ ಶ್ರವಣ ಶ್ರುತಾರ್ಥಗಳನ್ನು ಮನನ ಮಾಡಿ ದೃಢಪಡಿಸ್ಕೊಳ್ಬಹುದು. ಆದ್ದರಿಂದ ಶ್ರವಣನೇ ಮಾಡದೆ ನೇರವಾಗಿ ಮನನದಿಂದಲೇ ಎಲ್ಲ ಸ್ಥಾಪನೆ ಮಾಡ್ತೀವಿ ಅಂದರೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಇದು ಶ್ರುತ್ಯರ್ಥಗಳನ್ನು ಶ್ರವಣ ಮಾಡಿ ಶ್ರುತಿಯಿಂದ ತಿಳಿದ ಅರ್ಥಗಳನ್ನು ಮನನ ಮಾಡಿ ಸರಿಯಾದ ಹೇತುಗಳಿಂದ ಅನುಮಾನಗಳನ್ನು ಪ್ರಯೋಗ ಮಾಡಿ ಸತ್ತರ್ಕಗಳಿಂದ ಅದನ್ನು ದೃಢಪಡಿಸ್ಕೊಳ್ಬೇಕು. ಆ ಒಂದು ದೃಷ್ಟಿಯಿಂದ ನ್ಯಾಯ ದರ್ಶನವು ಅತ್ಯಂತ ಪ್ರಧಾನವಾದದ್ದು. ಆದ್ದರಿಂದಲೇ 14 ವಿದ್ಯಾಸ್ಥಾನಗಳಲ್ಲಿ ನ್ಯಾಯ ದರ್ಶನಕ್ಕೂ ಒಂದು ಸ್ಥಾನವಿದೆ, ಚತುರ್ದಶ ವಿದ್ಯಾಸ್ಥಾನದಲ್ಲಿ. ಆದರೆ ಸ್ವತಂತ್ರವಾದ ಪ್ರಮಾಣ ಆಗೋದಿಲ್ಲ ಅತೀಂದ್ರಿಯ ವಿಷಯಗಳಲ್ಲಿ. ಅದು ಪ್ರಧಾನವಾಗಿ ನಾವು ತಿಳಿಯಬೇಕಾದ. ನ್ಯಾಯವೂ ಕೂಡ ಅನುಮಾನವೂ ಪ್ರಮಾಣವೇ. ನಮಗೆ ಪ್ರತ್ಯಕ್ಷ, ಅನುಮಾನ, ಶಬ್ದ 3 ಪ್ರಮಾಣಗಳನ್ನು ಒಪ್ಕೊಳ್ತೇವೆ. ಆದರೆ ಅನುಮಾನವು ಎಲ್ಲಿ ಸ್ವತಂತ್ರವಾದ ಪ್ರಮಾಣ ಆಗುತ್ತೆ ಅಂದರೆ ನಮಗೆ ಇಲ್ಲಿ ಕಂಡುಬರುವ ವಿಷಯಗಳಲ್ಲಿ ಅನುಮಾನವು ಉಪಯುಕ್ತವಾಗುತ್ತೆ. ಅತೀಂದ್ರಿಯ ವಿಷಯದಲ್ಲಿ ಅನುಮಾನವು ಸ್ವತಂತ್ರವಾದ ಪ್ರಮಾಣ ಆಗೋದಿಲ್ಲ. ಶಬ್ದವೇ ಪ್ರಮಾಣ ಅನ್ನೋದು ಮುಖ್ಯ. ಆ ಶಬ್ದ ಪ್ರಮಾಣವನ್ನು ದೃಢಪಡಿಸ್ಕೊಳ್ಳೋಕ್ಕೆ ಅನುಮಾನ ಪ್ರಮಾಣವನ್ನು ಉಪಯೋಗಿಸ್ಕೊಳ್ತೇವೆ. ಆದ್ದರಿಂದ ಈ ರೀತಿ ಆಗಮ ಮೂಲ ಸಂಭಾವನಾ ತರ್ಕ ಪರಂ. ಆದ್ದರಿಂದ ಆಗಮ ಮೂಲವಾಗಿರಬೇಕು ತರ್ಕ. ವೇದ ವಿಧ ಇತ್ಯನೇನ ಅಧೀಯಮಾನ ಅನಧೀಯಮಾನ ವೇದ ಉಪಬ್ರಹ್ಮಣ ರೂಪತ ದ್ಯೋತ್ಕ ಅಂತ ಹೇಳಿದ್ರು. ವೇದವಿತ್ತುಗಳು ಅಂತ ಹೇಳುವಾಗ ಈ ಸ್ಮೃತಿ, ಇತಿಹಾಸ, ಪುರಾಣಗಳೆಲ್ಲ ಕೂಡ ಉಪಬ್ರಹ್ಮಣಗಳು ಅಂತ ಹೇಳಲ್ಪಟ್ಟಿದೆ. ಉಪಬ್ರಹ್ಮಣಗಳಲ್ಲಿ ಅನಧೀತವಾದ ವೇದ ಭಾಗಗಳ ವಿಷಯಗಳು ಕೂಡ ಇದೆ ಅದರಲ್ಲಿ. ಆದ್ದರಿಂದ ಅದು ಕೂಡ ನಮಗೆ ಪ್ರಮಾಣವಾಗುತ್ತೆ ಉಪಬ್ರಹ್ಮಣಗಳು. ಈಗ ಅಧ್ಯಯನ ಪರಂಪರೆಯಲ್ಲಿ ಇಲ್ಲದೇ ಇರಬಹುದು, ಆದರೆ ಶ್ರುತಿ ಮೂಲವಾದ ಪ್ರಮಾಣಗಳು ಎಷ್ಟೋ ಕಂಡುಬರುತ್ತೆ. ಅಧ್ಯಯನ ಪರಂಪರೆಯಲ್ಲಿ ನಮಗೆ ಸಿಗದೇ ಇರಬಹುದು. ಈಗ ರಾಮಾಯಣದಲ್ಲಿಯೇ ವಿಭೀಷಣ ವೃತ್ತಾಂತದಲ್ಲಿ ವಿಭೀಷಣನನ್ನು ಸೇರಿಸ್ಕೊಳ್ಬೇಕೋ ಬೇಡವೋ ಅಂತ ಹೇಳುವಾಗ ಶ್ರೀರಾಮನು ಕಂಡು ಮಹರ್ಷಿಯ ಒಂದು ಪ್ರಮಾಣವನ್ನು ಹೇಳ್ತಾರೆ. ಶ್ರುತಿಯಲ್ಲಿ ಕಂಡು ಬರುವುದು ಅಂತ ಹೇಳಿಬಿಟ್ಟು ಶ್ರುತಿಯಲ್ಲಿ ಕಂಡು ಬರ್ತಾ ಇದೆ ಅಂತ. ಈಗ ನಮಗೆ ಅಧ್ಯಯನ ಪರಂಪರೆಯಲ್ಲಿರುವ ಶ್ರುತಿಯಲ್ಲಿ ಎಲ್ಲಿಯೂ ಅದು ಕಂಡು ಬರುವುದಿಲ್ಲ. ಅನಧೀತವಾದ ಶ್ರುತಿ ಪರಂಪರೆಯಲ್ಲಿ ಅನ್ನೋದು ತಿಳಿಯುತ್ತೆ ಅದು. ಅದರಿಂದ ಇದು ಈ ರೀತಿಯೂ ಕೂಡ ಉಪಬ್ರಹ್ಮಣಗಳು 2 ರೀತಿಯಲ್ಲಿಯೂ ಅದರಲ್ಲಿ ಪ್ರಮಾಣಗಳು ನಮಗೆ ಕಂಡುಬರುತ್ತೆ. ಅಸ್ಮದಾದಿ ಅಗೋಚರ ಉಪಾದಾನ ಉಪಕರಣ ಸಂಪ್ರದಾನಾದೀನಾಂ ತತ್ಕ್ಷಣಾದೇವ ಸಕಲ ದಿಗ್ಮುಖವ್ಯಾಪಿನಾಂ ಧಾರಾಧರಾಣಾಂ ಉತ್ಪತ್ತಿ. ಇದು ಸ್ವಾಮಿ ದೇಶಿಕನ್ ವ್ಯಾಖ್ಯಾನ ಮಾಡ್ತಾರೆ. ಮೇಘೋದಯ ಸಾಗರ ಸನ್ನಿವೃತ್ತಿ ಇಂದೋರ್ವಿಭಾಗ ಸ್ಫುರಿತಾನಿ ವಾಯೋ. ಆ ಶ್ಲೋಕಕ್ಕೆ ಸ್ವಾಮಿ ದೇಶಿಕನ್ ವ್ಯಾಖ್ಯಾನ ಮಾಡ್ತಾರೆ. ಇಲ್ಲಿ ವಿಸ್ತಾರವಾಗಿ ಅದನ್ನು ತಿಳಿಸ್ತಾರೆ. ಮೇಘೋದಯ ಅಂತ ಹೇಳಿದ್ರೆ ಎಲ್ಲ ಮೋಡಗಳು, ಎಂತಹ ಮೋಡಗಳು, ಒಳ್ಳೆ ವರ್ಷಿಸುವಂತಹ ಮೇಘಗಳು, ಚೆನ್ನಾಗಿ ಮಳೆ ಸುರಿಸುವಂತಹ ಮೇಘಗಳು. ಧಾರಾಧರ ಅಂತ ಹೇಳಿದ್ರೆ ಮೇಘಗಳು ಧಾರೆಯನ್ನು ಧರಿಸಿರುವಂತಹದ್ದು.
ನೀರನ್ನು ಹೊಂದಿರುವಂತಹದ್ದು, ಮಳೆಯನ್ನು ಸುರಿಸುವಂತಹ ಮೇಘಗಳು. ಆ ಮೇಘಗಳು ಹೇಗಿದೆ ಅಂದರೆ ಸಕಲ ದಿಗ್ಮುಖ ವ್ಯಾಪಿನಾಂ, ಎಲ್ಲ ದಿಕ್ಕುಗಳಲ್ಲಿಯೂ ವ್ಯಾಪಿಸಿರುವಂತಹ ಮೇಘಗಳು. ಆ ಮೇಘಗಳ ಉತ್ಪತ್ತಿ ಎಲ್ಲ ದಿಕ್ಕಲ್ಲೂ ವ್ಯಾಪಿಸಿದೆ. ಅದು ಅದು ಹೇಗೆ ವ್ಯಾಪಿಸುತ್ತೆ? ತತ್ಕ್ಷಣ ದೇವ ಅಂತ ಹೇಳಿದ್ರು. 5 ನಿಮಿಷ ಮೊದಲು ಎಲ್ಲ ಕ್ಲಿಯರ್ ಸ್ಕೈ ಇರುತ್ತೆ, ಬಟ್ ಆಗಿ 10 ನಿಮಿಷದಲ್ಲಿ ನೋಡಿದ್ರೆ ಕಪ್ಪು ಮೋಡಗಳು ತುಂಬಿಕೊಂಡು ಬರುತ್ತೆ. ಇದೆಲ್ಲ ನಮಗೆ ಅನುಭವದಲ್ಲಿ ಕಂಡು ಬರೋದು. ಒಂದು ಕ್ಷಣದಲ್ಲಿ ಎಲ್ಲ ಕಡೆಯೂ ಆವರಿಸ್ಬಿಡುತ್ತೆ, ಎಲ್ಲ ದಿಕ್ಕುಗಳಲ್ಲಿಯೂ ಮೇಘಗಳು. ಆ ರೀತಿ ಅದಕ್ಕೆ ಏನು ಉಪಾದಾನ ಕಾರಣ, ಯಾವುದು ಅದಕ್ಕೆ ಸಂಪ್ರದಾನ, ಯಾರು ಇದನ್ನು ಉಂಟು ಮಾಡಿದ್ರು, ಅದು ನಮಗೆ ಕಂಡು ಬರೋದಿಲ್ಲ. ಅಗೋಚರ ಉಪಕರಣ, ಯಾವ ಉಪಕರಣದಿಂದ ಈ ಮೇಘಗಳನ್ನು ಮಾಡಲ್ಪಟ್ಟಿದೆ, ಇದಕ್ಕೇನು ಕಾರಣ, ಏನು ಉಪಕರಣಗಳೇನು, ಇದಕ್ಕೆ ಉಪಾದಾನವೇನು? ಒಂದು ಘಟವನ್ನು ಮಾಡುವುದಕ್ಕೆ ಮಣ್ಣು ಉಪಾದಾನ, ದಂಡ ಚಕ್ರ ಇದೆಲ್ಲ ಉಪಕರಣಗಳು, ಇದೆಲ್ಲ ಇಟ್ಟುಕೊಂಡು ಮಾಡ್ತಾನವನು. ಆದರೆ ಈ ಮೇಘಗಳ ಉತ್ಪತ್ತಿ ಹೇಗಾಯಿತು, ಯಾವುದರಿಂದ ಆಗುತ್ತೆ, ಹೇಗೆ ಮಾಡ್ತಾನೆ? ಎಲ್ಲ ಒಂದು ಕ್ಷಣದಲ್ಲಿ ಎಲ್ಲ ದಿಕ್ಕುಗಳನ್ನು ಆವರಿಸಿ ಉಂಟು ಮಾಡುತ್ತಲ್ಲ, ಮಳೆ ಸುರಿಸುವಂತಹ ಕಪ್ಪಾದ ಮೇಘಗಳು ಅದ್ಭುತವಾಗಿ ಆಕಾಶದಲ್ಲಿ ಉತ್ಪನ್ನವಾಗುತ್ತಲ್ಲ, ಇದು ಯಾರು ಮಾಡಿದ್ರು ಇದು ಅಂತ ನಾವು ಅದನ್ನು ಮೇಘೋದಯ, ಇದೆಲ್ಲ ವಿಷ್ಣುವಿನ ವಿಚಿತ್ರವಾದ ಮಾಯೆಗಳು. ಇಂತಹ ಒಂದು ಧಾರಾಧರಾಣಾಂ ಉತ್ಪತ್ತಿ, ಅದೇ ಮೇಘೋದಯ ಅನ್ನೋದಕ್ಕೆ ಅರ್ಥ. ಇದು ಅಸ್ಮದಾದಿ ಅಗೋಚರ, ನಮಗೆ ಕಂಡು ಬರೋದಿಲ್ಲ. ಉಪಾದಾನ ಉಪಕರಣ ಸಂಪ್ರದಾನಾದೀನ ತತ್ಕ್ಷಣಾದೇವ ಸಕಲ ದಿಗ್ಮುಖ ವ್ಯಾಪಿನ, ಎಲ್ಲ ದಿಕ್ಕುಗಳನ್ನು ವ್ಯಾಪಿಸುವ ಧಾರಾಧರಾಣಾಂ ಉತ್ಪತ್ತಿ, ಮೇಘಗಳ ಒಂದು ಉತ್ಪತ್ತಿ. ಹಾಗೆಯೇ ಸಾಗರ ಸನ್ನಿವೃತ್ತಿ ಅನ್ನೋದು ಎರಡನೆಯದು. ಸಕಲ ಭುವನ ಆಪ್ಲಾವನ ಲಂಪಟಸ್ಯೈವ, ಪ್ರಪಂಚವನ್ನೇ ಮುಳುಗಿಸುವುದಕ್ಕೆ ಸಾಧ್ಯ ಒಂದು ಸಾಗರಕ್ಕೆ. ಸಾಗರಲ್ಲಿ ಎಷ್ಟು ನೀರಿದೆ ಅಂದರೆ ಪ್ರಪಂಚವೆಲ್ಲ ಮುಳುಗಿಸ್ಬಿಡಬಹುದು, ಅಷ್ಟು ನೀರಿದೆ. ಜಲನಿಧೇಹೇ, ಆ ಸಾಗರಕ್ಕೆ ಅಂಬರಾಲಂಬಿನಾಂ ತರಂಗಾಣಾಂ, ಆಕಾಶದವರೆಗೂ ಹೋಗುವ ಅಲೆಗಳಿದೆ ಅದಕ್ಕೆ, ಅಲ್ಲಿಯವರೆಗೂ ಹೋಗುವ ಅಲೆಗಳಿರುತ್ತೆ. ಆದರೆ ವೇಲ ತಲೆ ನಿವೃತ್ತಿ, ರಾಮಾಯಣದಲ್ಲಿ ಹೇಳ್ತಾರೆ, ಸಾಗರ ಸಮಯಂ ಕೃತ್ವ ನ ವೇಲಾಮಧಿರೋಹತಿ. ಸಾಗರ ಸಮಯಂ ಕೃತ್ವ ನ ವೇಲಾಮಧಿರೋಹತಿ, ತನ್ನ ವೇಲೆಯನ್ನು ಮೀರೋದಿಲ್ಲ ಅದು ಸಾಗರ. ಹಾಗೇನಾದ್ರು ಮೀರಿಬಿಟ್ರೆ ಏನಾಗುತ್ತೆ ಅಂದರೆ ಎಲ್ಲ ಮುಳುಗು ಹೋಗುತ್ತೆ, ಪ್ರಪಂಚವೆಲ್ಲ ಮುಳುಗು ಹೋಗುತ್ತೆ. ಆದರೆ ಅದು ವೇಲೆಯನ್ನು ಮೀರಿ ಹೋಗೋದಿಲ್ಲ. ಅಲೆಗಳು ಹೇಗಿರುತ್ತೆ ಅಂದರೆ ಆಕಾಶದ ಒಳಗೆ ಹೋಗುವ ಅಲೆಗಳಿರುತ್ತೆ ಅದರಲ್ಲಿ. ಎಲ್ಲ ಭುವನವನ್ನು ಸಕಲ ಪ್ರಪಂಚವನ್ನು ಮುಳುಗಿಸಲು ಸಾಧ್ಯವಾದ ಈ ಜಲನಿಧೇಹೇ ಸಾಗರಕ್ಕೆ ಅಂಬರಾಲಂಬಿನಾಂ ತರಂಗಾಣಾಂ, ಅಲ್ಲಿವರೆಗೂ ಹೋಗುವಂತಹ ಆಕಾಶದವರೆಗೂ ಹೋಗೋ ಅಲೆಗಳೆಲ್ಲ ಇದ್ದರೂ ವೇಲಾತಲೆ ನಿವೃತ್ತಿ ಸಾಗರ ಸನ್ನಿವೃತ್ತಿ ಅನ್ನೋದಕ್ಕೆ. ಹಾಗೆಯೇ ಇಂದೋರ್ ವಿಭಾಗ, ಚಂದ್ರನ ವಿಭಾಗಗಳು. ಪ್ರತಿನಿಯತ ಕಲಾ ವೃದ್ಧಿ ಕ್ಷಯ ಶೃಂಗ ಉನ್ನಮನಾದಿ ರೂಪ ಚಂದ್ರಮಸಃ ವಿಭಾಗ ಎಲ್ಲ ನಿಯತವಾಗಿ ಆಗುತ್ತೆ. ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಎಲ್ಲ ಪ್ರಥಮೆ ದ್ವಿತೀಯೆ ಹೇಗೆ ಆಗುತ್ತೆ. ಇದೆಲ್ಲ ಕೂಡ ಒಂದೊಂದು ಎಲ್ಲ ವೃದ್ಧಿ ಕ್ಷಯವೆಲ್ಲ ಏನು, ಇದೆಲ್ಲವೂ ಕೂಡ ಅಧಿಕವಾಗುವುದು, ಪ್ರಕಾಶವಾಗಿ ಕಂಡು ಬರುತ್ತೆ ಕೆಲವು ಕಡೆ. ಇದೆಲ್ಲವೂ ಕೂಡ ಚಂದ್ರನ ಒಂದು ಪಕ್ಷಗಳಲ್ಲಿ ಉಂಟಾಗುವಂತಹ ವಿಭಾಗಗಳು. ಅದೆಲ್ಲ ಆಶ್ಚರ್ಯವಾದ ವಿಷಯಗಳು, ನಮಗೆ ತಿಳಿಯಕ್ಕೆ ಸಾಧ್ಯವಿಲ್ಲ. ಇದೆಲ್ಲದಕ್ಕೂ ಕೂಡ ಇದು ಅಸ್ಮದಾದಿ ಅಗೋಚರ ಉಪಾದಾನ ಉಪಕರಣ ಸಂಪ್ರದಾಯ, ಯಾವುದು ಕೂಡ ನಮ್ಗೆ ತಿಳಿದು ಬರೋದಿಲ್ಲ. ಇದಕ್ಕೇನು ಉಪಾದಾನ, ಏನು ಉಪಕರಣ, ಹೇಗಾಗುತ್ತೆ ಇದು ತಿಳಿದು ಬರೋದಿಲ್ಲ. ಅಶಂಕಿತಾಗಮಾನಾಂ ಅನಿಯತ ದಿಗ್ವಿಶೇಷಾಣಾಂ ತೃಣಗಿರಿ ತರು ಷಂಡ ಲುಂಟಾಕಾನಾಂ ಚಂಡಮಾರುತಾದೀನಾಂ ವಿಸ್ಫೂರ್ತಯ, ಚಂಡಮಾರುತಗಳ ಒಂದು ಸ್ಫುರಣೆ. ಅದು ಹೇಗೆ ಚಂಡಮಾರುತ ಬೀಸುತ್ತೆ, ಅದು ಎಲ್ಲವನ್ನು ಹಾರಿಸ್ಕೊಂಡು ಹೋಗ್ಬಿಡುತ್ತೆ ಅದು ಅಂತ ಹೇಳಿ. ಮರಗಳೇನು, ತೃಣವೇನು, ಇದೇನು, ಬಳ್ಳಿಗಳೇನು, ಪೊದೆಗಳೇನು, ಎಲ್ಲವನ್ನು ಕೂಡ ಅಶಂಕಿತ ಆಗಮಾನ, ನಮಗೆ ತಿಳಿಯೋದೇ ಇಲ್ಲ ಹಾಗೆ ಬರುತ್ತೆ ಅದು. ಅನಿಯತ ದಿಗ್ವಿಶೇಷಣ, ಒಂದು ಈ ದಿಕ್ಕಿನಲ್ಲೇ ಬರಬೇಕು ಆ ದಿಕ್ಕಿನಲ್ಲೇ ಬರಬೇಕು ಅಂತ ಇಲ್ಲ. ಯಾವ ದಿಕ್ಕಿನಲ್ಲಿ ಹೇಗೆ ಬರುತ್ತೆ ಚಂಡಮಾರುತ ಅನ್ನೋದು ತಿಳಿಯೋದಿಲ್ಲ ನಮಗೆ. ಅದರ ಒಂದು ಸ್ಫುರಿತ ಅದು ಅದ್ಭುತವಾಗಿದೆ.
ಪ್ರಶಾಂತದಹನ ಮಿಹಿರ ಹಿಮಕರಾದಿಮಹಸಿ ಪ್ರಾವೃಷಿ ನಿಶೀಥೇಪಿ ಅವಿದಿತ ಪೂರ್ವೋತ್ತರ ಕ್ಷಣಾನಾಂ ಕ್ಷಣರುಚೀನಾಂ ವಿಭಂಗಃ. ಇದೆಲ್ಲ ಕ್ಷಣರುಚಿ ಅಂತ ಹೇಳೋದು ವಿದ್ಯುತ್ ಮಿಂಚಿಗೆ ಹೆಸರು. ಪ್ರಶಾಂತ ದಹನ ಮಿಹಿರ ಹಿಮಕರಾದಿ ಮಹಸಿ, ಬೆಂಕಿಯೆಲ್ಲ ಶಾಂತವಾಗಿ ಬಿಟ್ಟಿರುತ್ತೆ. ಹಾಗೆಯೇ ಮಿಹಿರ ಅಂದರೆ ಸೂರ್ಯನ ಹಿಮದಿಂದ ಮುಚ್ಚಾಗಲ್ಪಟ್ಟಿರುತ್ತೆ. ಅಂತಹ ಇರುವಂತಹ ಈ ಪ್ರಾವೃಟ್ ಕಾಲ ಮಳೆಗಾಲದಲ್ಲಿಯೂ ಕೂಡ, ಮಳೆಯಲ್ಲಿಯೂ ಕೂಡ, ನಿಶೀಥೆ ರಾತ್ರಿಯಲ್ಲಿ ಬೆಂಕಿಯು ಶಾಂತವಾಗಿಬಿಟ್ಟಿರುತ್ತೆ. ಸೂರ್ಯನೂ ಇರೋದಿಲ್ಲ, ಯಾವುದೂ ಇರೋದಿಲ್ಲ. ಅಂತಹ ಕಾಲದಲ್ಲಿ ಕೂಡ ಕ್ಷಣಾನ, ಯಾವ ಕ್ಷಣದಲ್ಲಿ ಬರುತ್ತೆ, ಎಷ್ಟು ಕ್ಷಣ ಇರುತ್ತೆ ಅಂತ ಗೊತ್ತಾಗೋಲ್ಲ ನಮಗೆ. ಮಿಂಚುಗಳ ಭಂಗ ವಿಭಂಗ ಹೇಗೆ ಬರುತ್ತೆ ಅದ್ಭುತವಾಗಿ. ಮಿಂಚುಗಳು ಯಾವ ಕ್ಷಣದಲ್ಲಿ ಬರುತ್ತೆ, ಯಾವ ಕ್ಷಣ ಎಷ್ಟು ಕ್ಷಣ ಇರುತ್ತೆ, ಹೇಗೆ ಬರುತ್ತೆ. ಅಂತಹ ಮಳೆಯಲ್ಲಿಯೂ ಕತ್ತಲೆಯಲ್ಲಿಯೂ ಯಾವ ಬೆಂಕಿಯೂ ಅಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ. ಸೂರ್ಯನಿಲ್ಲ, ಯಾರೂ ಇರೋದಿಲ್ಲ. ಅಂಥ ಟೈಮಲ್ಲಿ, ಅಂತಹ ಸಮಯದಲ್ಲಿ ಅದ್ಭುತವಾದ ಬೆಳಕು, ಪ್ರಕಾಶ, ಮಿಂಚಿನ ಪ್ರಕಾಶ. ಹಿಂದಿನ ಕ್ಷಣ ಮುಂದಿನ ಕ್ಷಣ ಏನು ತಿಳಿಯೋದಿಲ್ಲ ನಮಗೆ. ಅಂತಹ ಸಮಯದಲ್ಲಿ ಆ ಮಿಂಚು ಬರುತ್ತಲ್ಲ ಅದ್ಭುತವಾಗಿ. ಇದೆಲ್ಲ ವಿಷ್ಣುವಿನ ಆಶ್ಚರ್ಯವಾದ ಶಕ್ತಿ ಅನ್ನೋದು ವಿದ್ಯುತ್ ವಿಭಂಗ ಅನ್ನೋದಕ್ಕೆ ವಿವರಣೆ. ಹಾಗೆಯೇ ನಿರಾಲಂಬನೆ ವಿಹಾಯಸಿ, ಆಲಂಬವಿಲ್ಲದ ಆಕಾಶದಲ್ಲಿ ಮಹೀಯಸಃ ಮಿಹಿರಮಂಡಲಸ್ಯ, ಒಳ್ಳೆಯ ಅದ್ಭುತವಾದ ಸೂರ್ಯಮಂಡಲ. ಮಿಹಿರ ಅಂದರೆ ಸೂರ್ಯಮಂಡಲನ ಪ್ರತಿನಿಯತ ದಿನ ರಜನಿ ಮಾಸ ಅಯನ ಸಂವತ್ಸರಾದಿ ವೈದೇಶಿಕ ಸಂಚಾರ, ಬೇರೆ ಬೇರೆ ದೇಶಗಳ ಸಂಚಾರ. ಪೂರ್ವದಲ್ಲಿ ಬರುತ್ತೆ, ಉತ್ತರವರೆಗೂ ಹೋಗುತ್ತೆ. ಈ ಕಡೆ ಉತ್ತರಾಯಣದಲ್ಲಿ ಹೀಗೆ ಬರುತ್ತೆ, ದಕ್ಷಿಣಾಯನದಲ್ಲಿ ಆ ಕಡೆ ಹೋಗ್ತಾನೆ, ಪೂರ್ವದಲ್ಲಿ ಉದಯಿಸ್ತಾನೆ, ಪಶ್ಚಿಮದಲ್ಲಿ ಅಸ್ತಮಿಸ್ತಾನೆ. ಎಲ್ಲ ನಿಯತವಾಗಿ ನಡೀತಾ ಇದೆ. ದಿನವೇನು, ರಾತ್ರಿ ಏನು, ಮಾಸವೇನು, ವರ್ಷವೇನು, ಅಯನವೇನು, ಸಂವತ್ಸರವೇನು, ಎಲ್ಲ ಒಂದೊಂದು ಕೂಡ ಬೇರೆ 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 ಪ್ರದೇಶಗಳಲ್ಲಿ. ವೈದೇಶಿಕ, ವಿದೇಶ ಅಂದರೆ ಬೇರೆ ಒಂದು ಸ್ಥಾನ. ಆ ಸ್ಥಾನಗಳಲ್ಲಿ, ಬೇರೆ ಬೇರೆ ಸ್ಥಾನಗಳಲ್ಲಿ ಹೇಗೆ ಸಂಚಾರ ಮಾಡ್ತಾನಲ್ಲ ಸೂರ್ಯ. ಗತಿ ಉಷ್ಣರಶ್ಮೇ ಅಂತ ಶ್ಲೋಕದಲ್ಲಿ, ವಿದ್ಯುತ್ ವಿಭಂಗ ಗತಿರುಷ್ಣರಶ್ಮೇ. ಉಷ್ಣರಶ್ಮಿ ಅಂತ ಸೂರ್ಯ, ಅವನ ಗತಿಗಳೇನು. ಈ ರೀತಿಯಾದ ಏವಂ ವಿಧಾನಿ ಅನ್ಯೇಚ, ಇಂತಹ ಬೇರೆ ಬೇರೆ ಪರಿವೇಶೋಪರಾಗ ಚಂದ್ರ, ಉಪರಾಗ ಚಂದ್ರ, ಚಾಪ ಕರಕ ಸ್ಥನಿತ ಅಶನಿ ಭೂಕಂಪ ಪ್ರಭಂಜನ ಭ್ರಮಣಾದಯೋ ಅತ್ಯದ್ಭುತ ಪ್ರಕಾರ. ಎಲ್ಲ ಬೇಕಾದ ಪರಿವೇಶ ಅಂದರೆ ಒಂದು ಪ್ರಕಾಶ ಸುತ್ತಲೂ ಇರೋ ಚಂದ್ರಮಂಡಲದಲ್ಲಿ, ಅದರ ಸುತ್ತಲೂ ಒಂದು ಪ್ರಕಾಶ ಇರುತ್ತೆ. ಹ್ಯಾಲೋ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಹಾಗೆ ಒಂದು ಪ್ರಕಾಶ ಹರಡಿರುತ್ತೆ. ಅದಾಗಲಿ ಉಪರಾಗ ಗ್ರಹಣಗಳೇನು, ಅವನ ಚಂದ್ರ ಚಾಪ ಕರಕ, ಅದು ಇಂದ್ರಧನುಸ್ಸು ಅಂತ ಹೇಳ್ತೀವಲ್ಲ, ರೈನ್ಬೋ, ಅದು ಹೆಂಗೆ ಫಾರ್ಮ್ ಆಗುತ್ತೆ ಅದು. ಸ್ಥನಿತ ಅಂದರೆ ಗುಡುಗು, ಅಶನಿ ಸಿಡ್ಲು, ಭೂಕಂಪವೇನು, ಹಾಗೆಯೇ ಪ್ರಭಂಜನ ಅಂದರೆ ಬಿರುಗಾಳಿ, ಗಾಳಿಯು, ಭ್ರಮಣ ಸುತ್ತೋದು, ಎಲ್ಲ ಭೂಮಿ ಸುತ್ತಾ ಇದೆ, ಎಲ್ಲ ಗ್ರಹಗಳೆಲ್ಲ ಸುತ್ತಾ ಇರೋದು. ಇದೆಲ್ಲವೂ ಕೂಡ ಅದ್ಭುತವಾದ ಪ್ರಕಾರಗಳು. ಎಲ್ಲವೂ ಸರ್ವವ್ಯಾಪಿನಃ ಸರ್ವಶಕ್ತೇ ವಿಷ್ಣೋರೇವ ವಿಚಿತ್ರ ಶಕ್ತಿ ಮೂಲಾ ಭವಿತುಮರ್ಹಂತಿ ಇತಿ ಶ್ಲೋಕಾರ್ಥ. ಎಲ್ಲವೂ ಯಾರು, ಇದಕ್ಕೆಲ್ಲ ಉಪಾದಾನ ಕಾರಣವೇನು, ಉಪಕರಣವೇನು, ಇದು ಯಾರು ಮಾಡಿದ್ರು, ಹೇಗೆ ಯಾರ ನಿಯಮನದಲ್ಲಾಗ್ತಾ ಇದೆ, ಯಾವ ಆಧಾರದಲ್ಲಿದೆ, ಹೇಗೆ ನಡೀತಿದೆ ಈ ಆಶ್ಚರ್ಯವಾದ ಕೆಲಸಗಳು. ನಮಗೆ ಯಾವುದಕ್ಕೂ ಏನು ಕಾರಣ, ಯಾವುದರಿಂದ ಆಗುತ್ತೆ, ಹೇಗಾಗುತ್ತೆ, ಯಾವುದು ತಿಳಿದು ಬರೋದಿಲ್ಲ ನಮಗೆ. ಅದು ಗೋಚರವೇ ಅಲ್ಲ, ಅದು ಚಿಂತನೆ ಮಾಡಲು ಸಾಧ್ಯವಿಲ್ಲ. ಇಂತಹ ಅದ್ಭುತವಾದ ಕಾರ್ಯಗಳೆಲ್ಲ ಯಾರಿಂದ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲ ನನ್ನಿಂದಲೇ ಆಗ್ತಾ ಇದೆಪ್ಪ ಅಂತ ಕೃಷ್ಣ ಹೇಳ್ತಿದ್ದಾನೆ ನೇರವಾಗಿ. ಮತ್ಸ್ಥಾನೀತಿ ಉಪಧಾರಯ, ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಧಾರಣೆ ಮಾಡ್ಕೋ, ದೃಢವಾಗಿ ಮನಸ್ಸಿನಲ್ಲಿ ನಿಶ್ಚಯ ಮಾಡ್ಕೋ. ಮನಸ್ಸಿನಲ್ಲಿ ಮತ್ಸ್ಥಾನೀತಿ ಉಪಧಾರಯ, ನನ್ನ ಆಧಾರದಲ್ಲಿ, ನನ್ನ ನಿಯಮನದಲ್ಲಿಯೇ ನಡೀತಿದೆ, ನನ್ನ ಅಧೀನದಲ್ಲಿ ಎಲ್ಲವೂ ನಡೀತಾ ಇದೆ ಅಂತ ಹೇಳೋದು. ಇಲ್ಲಿ ಆಶ್ಚರ್ಯವಾಗಿ ಈ ಶ್ಲೋಕವನ್ನು ಉದಾಹರಿಸ್ತಾರೆ ಭಾಷಿಕಾರರು. ಮಾಯಾ ಶಬ್ದಸ್ಯ ಮಿಥ್ಯಾರ್ಥತ್ವ ನಿರಾಸನಾಯ ವಿಷ್ಣೋ
ಮಾಯಾ ಶಬ್ದಕ್ಕೆ ಮಿಥ್ಯೆ ಅನ್ನೋದು ಅರ್ಥವಿಲ್ಲ, ಆಶ್ಚರ್ಯ ಶಕ್ತಿ ಅನ್ನೋದೇ ಅರ್ಥ. ಅದಕ್ಕೆ ಸಂಬಂಧ ಸಾಮಾನ್ಯಸ್ಯ ನಿಯಾಮ್ಯತ್ವ ಧಾರ್ಯತ್ವಾದಿ ವಿಶೇಷ ಪರ್ಯವಸಾನ ಯಥಾಹು ವೇದವಿಧ ಶ್ರುತಿರಪಿ. ಆದ್ದರಿಂದ ಇಲ್ಲಿ ಸಂಬಂಧ ಸಾಮಾನ್ಯ ನನ್ನಲ್ಲಿ ಇದೆ ಅಂತ ಹೇಳಿದ ಹಾಗೆ ಸರ್ವಾಣಿ ಭೂತಾನಿ ಮತ್ಸ್ಥಾನಿ, ನನಗೂ ಅದಕ್ಕೂ ಒಂದು ಸಂಬಂಧವಿದೆ ಅನ್ನೋ ತಿಳಿದು ಬರುತ್ತೆ ಅಂತ ಹೇಳಿದ್ರೆ, ನನ್ನಲ್ಲಿಯೇ ಇದೆ ಅಂತ ಹೇಳಿದ್ರೆ ಎಂತಹ ಸಂಬಂಧ ಅದು, ಯಾವ ಕಾರಣದಿಂದ ಆಗುತ್ತೆ, ಹೇಗೆ ಅಂತ ಹೇಳಿದ್ರೆ ಶ್ರುತಿಯನ್ನು ಅದನ್ನು ಉದಾಹರಿಸ್ತಾರೆ. ಪ್ರಶಾಸನೆಗಾಗಿ ಸೂರ್ಯಾಚಂದ್ರಮಸೌ ವಿಧೃತವತಿಷ್ಠಿತ, ಪ್ರಶಾಸನದಲ್ಲಿ ಇದೆ ಎಲ್ಲವೂ, ಅವನ ನಿಯಮನದಲ್ಲಿಯೇ ಎಲ್ಲವೂ ಕೆಲಸ ಮಾಡ್ತಾ ಇದೆ, ಅವನ ಪ್ರಶಾಸನದಲ್ಲಿಯೇ ಎಲ್ಲವೂ ಇದೆ. ಈ ಸಂಬಂಧ ಎಲ್ಲ ನಿಯಾಮ್ಯ ನಿಯಾಮಕ ಸಂಬಂಧ, ಆಧಾರಾಧೇಯ ಸಂಬಂಧ, ಶೇಷ ಸಂಬಂಧ, ಈ ರೀತಿಯಾದ ಸಂಬಂಧವು. ಪ್ರಶಾಸನ ಅಂತ ಹೇಳಿದ್ರೆ ಇಲ್ಲಿ ಸಂಕಲ್ಪ ವಿಶೇಷ ಅಂತ ಅರ್ಥ ಮಾಡಿದ್ರು. ಸಂಕಲ್ಪ ವಿಷಾಸ್ಮಾತ್ ಅನ್ನೋದು ಭಯದಿಂದ, ಏನಾಗ್ಬಿಡುತ್ತೋ ಅವನು ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ್ರೆ ಏನಾಗ್ಬಿಡುತ್ತೋ ಅಂತ ಭಯದಿಂದ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಅಂತ ಹೇಳಿ, ಅದನ್ನು ಪರಮಾತ್ಮನು ತನ್ನ ಸಂಕಲ್ಪದಿಂದಲೇ ಎಲ್ಲವೂ ನಡೀತಾ ಇದೆ, ಎಲ್ಲ ನನ್ನ ಸಂಕಲ್ಪದಿಂದಲೇ ನಿಯಮನ ಮಾಡ್ತಾ ಇದ್ದೇನೆ, ಸಂಕಲ್ಪದಿಂದಲೇ ಧರಿಸಿದ್ದೇನೆ. ಇದನ್ನು ತನ್ನ ಅಚಿಂತ್ಯವಾದ ಮಹಿಮೆಯನ್ನು ಪರಮಾತ್ಮನು ತಿಳಿಸ್ತಾ ಇರೋದು. ಇಂತಹ ಪರಮಾತ್ಮನೇ ಭಕ್ತಿಯೋಗದಲ್ಲಿ ಉಪಾಸ್ಯ ಅನ್ನೋದು ಮನಸ್ಸಿನಲ್ಲಿ. ಅದಕ್ಕೆ ಆ ಕಾರಣದಿಂದ ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ ಅನ್ನೋದು. ತನ್ನ ಮಹಿಮೆಯನ್ನು ಇಲ್ಲಿ ಯಾಕೆ ಹೇಳಿದ, ಭಕ್ತಿಯೋಗ ಸ್ವರೂಪವೇ ಇಲ್ಲಿ ಹೇಳ್ತಿರೋದು ಅಂತ ಆಳವಂದಾರ ಹೇಳಿದ್ರು. ಆದರೆ ಭಕ್ತಿಯೋಗದ ಸ್ವರೂಪ ಹೇಳಬೇಕಾದ್ರೆ ಆ ಭಕ್ತಿಯೋಗದಿಂದ ಉಪಾಸ್ಯನ ಸ್ವರೂಪವು ಕೂಡ ಎಷ್ಟು ಅಚಿಂತ್ಯವಾದದ್ದು, ಅದರಿಂದ ಭಕ್ತಿಯೋಗದ ಮಹಿಮೆಯು ಕೂಡ ದೃಢಪಡಿಸಲ್ಪಡುತ್ತೆ. ಅದೇ ರೀತಿ ಸಕಲೇತರ ನಿರಪೇಕ್ಷಸ್ಯ ಭಗವತಃ ಸಂಕಲ್ಪಾತ್ ಸರ್ವೇಷಾಂ ಸ್ಥಿತಿ ಪ್ರವೃತ್ತಿಶ್ಚ ಉಕ್ತ. ಅಂದರೆ ಇಲ್ಲಿ ಹೇಳಿರೋದು ಇದುವರೆಗೂ ಇಷ್ಟು. ಸಕಲೇತರ ನಿರಪೇಕ್ಷಸ್ಯ ಭಗವತಃ, ಯಾವುದರ ಒಂದು ಅಪೇಕ್ಷೆಯೂ ಇಲ್ಲ, ತನ್ನ ಸಂಕಲ್ಪವೇ ಅವನಿಗೆ ಸ್ವಸಂಕಲ್ಪ ಸಹಾಯ ಅಂತ ಸ್ವಾಮಿ ದೇಶಿಕನು ಹೇಳ್ತಾರೆ. ಸ್ವಸಂಕಲ್ಪ ಸಹಾಯ, ಅವನಿಗೇನು ಸಹಾಯ ಅಂದರೆ ಅವನ ಸಂಕಲ್ಪವೇ ಸಹಾಯ, ಬೇರೆ ಯಾರ ಅಪೇಕ್ಷೆಯೂ ಇಲ್ಲ ಅವನಿಗೆ. ಸರ್ವೇಷಾಂ ಸ್ಥಿತಿ ಪ್ರವೃತ್ತಿಶ್ಚ, ಸ್ಥಿತಿ ಪ್ರವೃತ್ತಿಗಳೆಲ್ಲ ಅವನ ಸಂಕಲ್ಪದಿಂದಲೇ ಮಾಡುವಂತಹ, ಅವನು ಯಾರ ಒಂದು ಬೇರೆ ಅಪೇಕ್ಷೆ ಇಲ್ಲದೆ. ತಥಾ ತತ್ ಸಂಕಲ್ಪಾದೇವ ಸರ್ವೇಷಾಂ ಉತ್ಪತ್ತಿ ಪ್ರಳಯೋಪಿ ಇತ್ಯಾಹ. ಸೃಷ್ಟಿ ಪ್ರಳಯಗಳು ಎಲ್ಲವೂ ಕೂಡ ಅವನ ಸಂಕಲ್ಪದಿಂದಲೇ ಆಗ್ತಾ ಇದೆ ಅಂತ ಹೇಳಿ, ಬರೀ ಸ್ಥಿತಿ ಪ್ರವೃತ್ತಿ ಮಾತ್ರವಲ್ಲ, ಸೃಷ್ಟಿಯೂ ಲಯವೂ ಕೂಡ ಅವನ ಸಂಕಲ್ಪದಿಂದಲೇ ಆಗ್ತಿದೆ. ಅದರಿಂದೇ ಜನ್ಮಾದಿ ಅಸ್ಯೇತಃ ಅಂತ ಬ್ರಹ್ಮಸೂತ್ರದಲ್ಲಿ ಬಾದರಾಯಣರು ಬ್ರಹ್ಮನ ಲಕ್ಷಣವನ್ನು ಹೇಳುವಾಗ ಜನ್ಮ ಆದಿ ಅಂತ ಹೇಳಿದಾಗ ಎಲ್ಲ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಸೇರಿಸಲ್ಪಟ್ಟಿದೆ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನು ಜಾತಾನಿ ಜೀವಂತಿ ಪ್ರಯಂತಿ ಅಭಿಸಂವಿಶಂತಿ, ಹೀಗೆ ಶ್ರುತಿ ಹೇಳೋ ಹಾಗೆ ಎಲ್ಲವೂ ಒಂದೊಂದನ್ನು ವಿಸ್ತಾರವಾಗಿ ಇಲ್ಲಿ ಹೇಳ್ತಾರೆ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಪ್ರಕೃತಿಂ ಯಾಂತಿ ಮಾಮಿಕಾಂ, ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ. ನನ್ನಲ್ಲಿ ಎಲ್ಲವೂ ಪ್ರಕೃತಿ ಎನ್ನುವ ಶಬ್ದದಲ್ಲಿ ಪ್ರಕೃತಿ ಅಂದರೆ ತಮಶಬ್ದ ಅಂತ ಹೇಳಲ್ಪಟ್ಟಿದೆ. ನನ್ನಲ್ಲಿ ಬಂದು ಸೇರ್ಕೊಳ್ಳುತ್ತೆ ಎಲ್ಲ. ಅವಿಭಾಗೇನ ದೃಷ್ಟತ್ವ ಹಾಗೆ ಅವಿಭಾಗೋ ವಚನಾತ್ ಅಂತ ಸೂತ್ರ. ಅವಿಭಾಗೋ ವಚನಾತ್, ಅವಿಭಾಗದಿಂದ ಇದ್ದಾನೆ, ತಿಳಿದ ಬೇರೆ ಅದು ಬೇರೆ ಅಂತ ತಿಳಿದಾರೆ ಹೋಗಿ ಬಂದು ನನ್ನನ್ನು ತಿಳಿದುಕೊಳ್ಳುತ್ತೆ, ಎಲ್ಲ ಸೇರ್ಕೊಳ್ಳುತ್ತೆ ಎಲ್ಲ. ಮಾಮಿಕಾಂ ಪ್ರಕೃತಿಂ ಯಾಂತಿ ಕಲ್ಪಕ್ಷಯೇ ಪುನಃ ಸ್ಥಾನಿ, ಪುನಃ ಮಾಮಿಕಾಂ ಪ್ರಕೃತಿಂ ಯಾಂತಿ ಕಲ್ಪಕ್ಷಯೇ, ಅಲ್ಲಿಗೆ ಒಂದು ವಾಕ್ಯ ನಿಲ್ಲಿಸ್ಕೊಳ್ಬೇಕು. ಸರ್ವಭೂತಾನಿ ಕೌಂತೆಯ ಮಾಮಿಕಾಂ ಪ್ರಕೃತಿಂ ಕಲ್ಪಕ್ಷಯೇ ಯಾಂತಿ, ಕಲ್ಪಕ್ಷಯದಲ್ಲಿ ಕಲ್ಪ ಮುಗಿದಾಗ ನನ್ನಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಪುನಃ ಕಲ್ಪಾದವು ತಾನಿ ಅಹಂ ವಿಸೃಜಾಮಿ, ಮತ್ತೆ ನಾನು ಕಲ್ಪದ ಆರಂಭದಲ್ಲಿ ಸೃಷ್ಟಿ ಮಾಡ್ತೇನೆ ಅದನ್ನು. ಅಂದರೆ ಸೃಷ್ಟಿ ಮತ್ತು ಲಯವೂ ಕೂಡ ನನ್ನಿಂದಲೇ, ನನ್ನ ಸಂಕಲ್ಪದಿಂದಲೇ ಆಗ್ತಾ ಇದೆ ಅನ್ನೋದು. ಎಲ್ಲವೂ ಸರ್ವಭೂತಾನಿ ಅಂತ ಹೇಳೋದ್ರಿಂದ ಸ್ಥಾವರ ಜಂಗಮಾತ್ಮಕಾನಿ ಸರ್ವಾಣಿ ಭೂತಾನಿ. ಭೂತ ಅಂತ ಹೇಳಿದ್ರೆ ಭೂತಂ ಸ್ಥಾವರ ಜಂಗಮಂ ಅಂತ. ಭೂತಂ ಸ್ಥಾವರ ಜಂಗಮಂ, ಸ್ಥಾವರವು ಜಂಗಮ ಅಂದರೆ ಓಡಾಡುವಂಥದ್ದು ಅಂತ ಅರ್ಥ. ಸ್ಥಾವರ ಅಂದರೆ ಒಂದು ಕಡೆ ನಿಂತಿರೋದು. ಮೂವಬಲ್ಸ್ ನಿಮ್ಮೂವಬಲ್ಸ್ ಅಂತ ಹೇಳುವಾಗ ಸ್ಥಾವರ ಜಂಗಮಾತ್ಮಕವಾದ ಎಲ್ಲ ಪ್ರಾಣಿಗಳು ಕೂಡ
ಪ್ರಪಂಚದಲ್ಲಿರೋದು ಅದುವೇ ಭೂತಂ ಸ್ಥಾವರ ಜಂಗಮಂ. ಎಲ್ಲವೂ ಕೂಡ ಮಾಮಿಕಾಂ, ನನಗೆ ಸೇರಿದ್ದು, ನನ್ನದು ಅಂತ ಹೇಳಿದ್ರೆ ಮಚ್ಚರೀರ ಭೂತಾಂ, ನನಗೆ ಶೇಷಭೂತವಾದದ್ದು, ನನ್ನ ಆಧಾರದಲ್ಲಿರೋದು, ನನ್ನ ನಿಯಮನದಲ್ಲಿಯೇ ಇರೋದು, ನನ್ನದು ಅಂತ ಹೇಳಿದ್ರೆ ಈ ಅರ್ಥ ಇಲ್ಲಿ. ಮಾಮಿಕಾಂ ಪ್ರಕೃತಿಂ ತಮಶಬ್ದವಾಚ್ಯಾಂ ನಾಮರೂಪ ವಿಭಾಗ ಅನರ್ಹಾಂ, ಅದುವೇ ಪ್ರಕೃತಿ ಎನ್ನುವ ಇಲ್ಲಿ ಶಬ್ದಕ್ಕೆ ಅರ್ಥ. ತಮಶಬ್ದ ವಾಚ್ಯವಾದದ್ದು, ನಾಮರೂಪ ವಿಭಾಗ ವಿಭಾಗವಿಲ್ಲದಂತಹ ಒಂದು ಅವಸ್ಥೆಯಲ್ಲಿ, ಕಲ್ಪಕ್ಷಯೇ ಚತುರ್ಮುಖ ಅವಸಾನ ಸಮಯೇ ಮತ್ಸಂಕಲ್ಪಾದ್ಯಾಂತಿ, ನನ್ನ ಸಂಕಲ್ಪದಿಂದಲೇ ಬರುತ್ತೆ. ಇಲ್ಲಿ ಕಲ್ಪ ಅಂತ ಹೇಳಿರೋದಕ್ಕೆ ಪ್ರಾಕೃತ ಪ್ರಳಯ ಅಂತಾನೆ ಅರ್ಥ. ಇಲ್ಲಿ ಕಲ್ಪ ಶಬ್ದಕ್ಕೆ ಕಲ್ಪಕ್ಷಯ ಅಂತ ಹೇಳಿದಾಗ ಎಲ್ಲ ಕಲ್ಪಗಳು ಮುಗಿದಾಗ ಅಂತ ಅರ್ಥ. ಒಂದು ಕಲ್ಪ ಅನ್ನೋದು ಒಂದು ಚತುರ್ಮುಖ ಬ್ರಹ್ಮನ ದೀನಕ್ಕೆ ಒಂದು ಕಲ್ಪ ಅಂತ ಹೇಳಲ್ಪಟ್ಟಿದೆ. ಕಲ್ಪಕ್ಷಯ ಅಂದರೆ ಎಲ್ಲ ಕಲ್ಪಗಳು ಮುಗಿದಾಗ, ಚತುರ್ಮುಖ ಬ್ರಹ್ಮನ 100 ವರ್ಷ ಮುಗಿದಾಗ ಅಂತ ಅರ್ಥ. ಅವನ ಒಂದು ಕಡೆಯಲ್ಲಿ, ಆಯುಸ್ಸಿನ ಕೊನೆಯಲ್ಲಿ, ಚತುರ್ಮುಖ ಅವಸಾನ ಸಮಯೇ, ಅವನಿಗೆ 100 ವರ್ಷ ಆದರೆ ಆಗ ಪ್ರಾಕೃತ ಪ್ರಳಯ, ಎಲ್ಲ ಕಲ್ಪಗಳು ಮುಗಿಯುತ್ತೆ ಆವಾಗ. ಮತ್ಸಂಕಲ್ಪಾತಿ ಯಾಂತಿ, ನನ್ನ ಸಂಕಲ್ಪದಿಂದಲೇ ನನ್ನಲ್ಲಿ ಬಂದು ಸೇರಿಕೊಳ್ಳುತ್ತೆ. ನಾಮರೂಪ ವಿಭಾಗ ಅನರ್ಹವಾದ ಒಂದು ಸ್ಥಿತಿಯಲ್ಲಿ ನನ್ನಲ್ಲಿ ಬಂದು ಸೇರುತ್ತವೆ ಎಲ್ಲವೂ ಕೂಡ. ತಾನ್ಯೇವ ಭೂತಾನಿ ಕಲ್ಪಾದವು, ಮತ್ತೆ ಆರಂಭದಲ್ಲಿ ನಾನು ಪುನಃ ವಿಸೃಜಾಮಿ ಅಹಂ, ನಾನೇ ಅದನ್ನು ಸೃಷ್ಟಿ ಮಾಡ್ತೇನೆ. ಅದಕ್ಕೆ ಮನುಸ್ಮೃತಿಯ ಮನು ಸಪ್ತಶ್ಲೋಕಿ ಎನ್ನುವುದು ಪ್ರಸಿದ್ಧವಾಗಿದೆ. ಇದನ್ನು ಶ್ರೀಭಾಷ್ಯದಲ್ಲಿ ಸರ್ವ ವ್ಯಾಖ್ಯಾನಾಧಿಕರಣದಲ್ಲಿ ಇವರು ಸುದರ್ಶನ ಸೂರಿಗಳು ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಇದಕ್ಕೆ. ಯಥಾಹ ಮನುಹು ಆಸೀದಿದಂ ತಮೋ ಭೂತಂ ಸೋವಿಧ್ಯಾಯ ಶ್ರೀರಾತ್ ಸ್ವಾತ್ ಇತಿ ಅಲ್ಲಿ ಹೇಳಿ ಆ ಶ್ಲೋಕವನ್ನೇ ಹೇಳ್ತಾರೆ. ಅದು 7 ಶ್ಲೋಕಗಳು. ಮನು ಸಪ್ತಶ್ಲೋಕಿ ಅಂತ ಸ್ಪಷ್ಟವಾಗಿದೆ. ಅದು ಮನು ಸಪ್ತಶ್ಲೋಕಿ ಅನ್ನೋದು 7 ಶ್ಲೋಕಗಳಿದೆ ಅದರಲ್ಲಿ. ಆಸೀದಿದಂ ತಮೋ ಭೂತಂ ಅಪ್ರಜ್ಞಾತಮಲಕ್ಷಣಂ ಅಪ್ರತರ್ಕ್ಯಂ ಅವಿಜ್ಞೇಯಂ ಪ್ರಸುಪ್ತಮಿವ ಸರ್ವತಃ ತತಃ ಸ್ವಯಂಭೂರ್ಭಗವಾನ್ ಅವ್ಯಕ್ತೋ ವ್ಯಕ್ತಯನ್ನಿದಂ ಮಹಾಭೂತಾದಿವೃತ್ತೌಜಾಃ ಪ್ರಾದುರಾಸೀತ್ ತಮೋನುದಃ ಯೋऽಸೌ ಅತೀಂದ್ರಿಯಗ್ರಾಹ್ಯಃ ಸೂಕ್ಷ್ಮಃ ಅವ್ಯಕ್ತಃ ಸನಾತನಃ ಸರ್ವಭೂತಮಯೋ ಅಚಿಂತ್ಯಃ ಸ ಏಷ ಸ್ವಯಮುದ್ಬಭೌ ಸೋವಿಧ್ಯಾಯ ಶರೀರಾತ್ ಸ್ವಾತ್. ಅವಿದ್ಯಾ ಅಂದರೆ ಸಂಕಲ್ಪ, ತನ್ನ ಶರೀರದಿಂದ ಸಂಕಲ್ಪ ಮಾಡಿ. ಸಿಸೃಕ್ಷು ಸ್ರಷ್ಟುಂ ಇಚ್ಛು, ಸಿಸೃಕ್ಷು ಸಂಕಲ್ಪ ಮಾಡಿ ಸೃಷ್ಟಿ ಮಾಡಿ. ಬಹುಸ್ಯಾಂ ಪ್ರಜಾಯೇಯ ತದೈಕ್ಷತ, ಈ ಕ್ಷಣ ಸೃಷ್ಟಿ ಮಾಡ್ತಾನೆ. ವಿವಿಧಾ ಪ್ರಜಾ ಸಿಸೃಕ್ಷು ಅಪಯೇವ ಸಸರ್ಜಾದವು. ಅಪಹ ಅಂತ ಇಲ್ಲಿ ಹೇಳಿರೋದು ಎಲ್ಲ ಪಂಚಭೂತಗಳಿಗೆ ಉಪಲಕ್ಷಣ. ಸಸರ್ಜ ಸೃಷ್ಟಿ ಮಾಡಿದ ಎಲ್ಲ. ತಾಸು ವೀರ್ಯಮಪ ಸೃಜತೆ ತದಂಡಮಭವದ್ಧೈಮಂ ಸಹಸ್ರಾಂಶ ಸಮಪ್ರಭಂ ಮೊದಲು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ. ತಸ್ಮಿನ್ ಯಜ್ಞೆ ಸ್ವಯಂ ಬ್ರಹ್ಮ ಸರ್ವಲೋಕ ಪಿತಾಮಹ. ಚತುರ್ಮುಖ ಬ್ರಹ್ಮನನ್ನ ಇದು ಪುರುಷ ಸೂಕ್ತದಲ್ಲಿಯೋ ಉಪನಿಷತ್ತುಗಳಲ್ಲಿಯೋ ತಸ್ಮಾತ್ ವಿರಾಡ ಜಾಯತ ವಿರಾಜೋ ಅಧಿಪೂರುಷಃ. ಪುರುಷ ಸೂಕ್ತ ಹೇಳುತ್ತೆ ತಸ್ಮಾತ್ ವಿರಾಟ್ ಅಜಾಯತ, ಬ್ರಹ್ಮಾಂಡ ಅಂತ ಅರ್ಥ. ವಿರಾಟ್ ಅಂದರೆ ವಿರಾಜ ಅಧಿಪೂರುಷ, ಚತುರ್ಮುಖ ಬ್ರಹ್ಮನನ್ನು ತಿಳಿಸುತ್ತೆ. ಸರ್ವಲೋಕ ಪಿತಾಮಹ. ಅಪೋ ನಾರಾ ಇತಿ ಪ್ರೋಕ್ತ ಅಪೋ ವೈ ನರಸೂನಃ ತಾಯದಸ್ಯ ಅಯನಂ ಪುಂಸಃ ತೇನ ನಾರಾಯಣ ಸ್ಮೃತಃ. ಎಲ್ಲರಿಗೂ ಅಯನ, ನರಾಣಾಂ ಅಯನಂ ನಾರಾಯಣಃ. ಯತ್ತತ್ಕಾರಣಮವ್ಯಕ್ತಂ ನಿತ್ಯಂ ಸದಸದಾತ್ಮಕಂ ತದ್ವಿಸೃಷ್ಟಸ್ಸ ಪುರುಷೋ ಲೋಕೆ ಬ್ರಹ್ಮೇತಿ ಕೀರ್ತ್ಯತೆ. ಅವನಿಂದ ಸೃಷ್ಟನಾದ ಪುರುಷ ಲೋಕದಲ್ಲಿ ಬ್ರಹ್ಮ ಅಂತ ಹೇಳಿದ್ಬಿಡ್ತಾನೆ, ಚತುರ್ಮುಖ ಬ್ರಹ್ಮ. ಇದಕ್ಕೆ ವಿಸ್ತಾರವಾದ ವ್ಯಾಖ್ಯಾನವನ್ನು ಇದರಲ್ಲಿ ಸರ್ವ ವ್ಯಾಖ್ಯಾನಾಧಿಕರಣದಲ್ಲಿ ಅಧ್ಯಯನ ಮಾಡಿದ್ವಿ ನಾವು ಶ್ರೀಭಾಷ್ಯ ಮಾಡುವಾಗ. ಕಡೆಯಲ್ಲಿ 1ನೇ ಅಧ್ಯಾಯದ 4ನೇ ಪಾದದ ಕಡೆಯ ಅಧಿಕರಣ. ಅದಾದ ಮೇಲೆ ಅಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಇದರಲ್ಲಿ ಹೇಗೆ ಅಂತ ಹೇಳಿಬಿಟ್ಟು. ಇದೆಲ್ಲ ಅಸೀದಿದಂ ತಮೋಭೂತಂ ಅಂತ ಹೇಳಿ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡ್ತಾರೆ. ನಾವು ಇದನ್ನೆಲ್ಲ ಹಿಂದೆ ಅಧ್ಯಯನ ಮಾಡಿದ್ದೀವಿ. ಇದಕ್ಕೆ ಬಹಳ ವಿಸ್ತಾರವಾದ ವ್ಯಾಖ್ಯಾನ ಇದೆ ಇದಕ್ಕೆ. ಆದರೆ ಅದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲಿದೆ ಅಂತ ಹೇಳಿಬಿಟ್ಟು ಅದನ್ನು ರೆಫರ್ ಮಾಡ್ಕೊಳ್ಬೋದು. ಈ ಡಾಕ್ಯುಮೆಂಟ್ ಕೂಡ ನಾನು ಶೇರ್ ಮಾಡಿದ್ದೆ ಆ ಸಮಯದಲ್ಲಿ.
ಅದು ನೋಡಿದ್ರೆ ವಿಸ್ತಾರವಾಗಿ ನೋಡ್ಕೋಬೋದು. ಆದರೆ ಭಾಷ್ಯಕಾರರಲ್ಲಿ ಸೂಕ್ಷ್ಮವಾಗಿ ಅದನ್ನು ಇಲ್ಲಿ ನಮಗೆ ವ್ಯಾಖ್ಯಾನದಲ್ಲಿ ಉದಾಹರಿಸ್ತಾರೆ. ಆಸೀದಿದಂ ತಮೋಭೂತಂ, ಇದೆಲ್ಲ ಆಸೀತ್, ಇದಮಗ್ರೇ ಆಸೀತ್, ಇದಮಗ್ರೇ ಆಸೀತ್, ತದೇವ ಸೌಮ್ಯ ಇದಮಗ್ರ ಆಸೀತ್, ಬ್ರಹ್ಮವಾ ಇದಮಗ್ರ ಆಸೀತ್. ಇದೆಲ್ಲ ಉಪನಿಷತ್ತು ಹೇಳುವಂತಹ ವಾಕ್ಯಗಳು. ಮನುಸ್ಮೃತಿಯು ಕೂಡ ಉಪನಿಷತ್ತುಗಳಿಗೆ ಅನುಗುಣವಾಗಿಯೇ ಇನ್ನು ಉಪಬ್ರಹ್ಮಣ ಮಾಡೋದ್ರಿಂದ ವಿಸ್ತಾರವಾಗಿ ಮನು ಹೇಳಿರುವಂತಹದ್ದು. ಆಸೀದಿದಂ ತಮೋಭೂತಂ, ತಮಸ್ಸು ಅನ್ನುವ ಒಂದು ಅವಸ್ಥೆಯಲ್ಲಿ ಎಲ್ಲವೂ ಸೂಕ್ಷ್ಮವಾದ, ಅತಿ ಸೂಕ್ಷ್ಮವಾದ ಅವಸ್ಥೆಯಲ್ಲಿ, ನಾಮರೂಪ ವಿಭಾಗ ಅನರ್ಹವಾದ ಅವಸ್ಥೆಯಲ್ಲಿತ್ತು. ಸಹ ಅಭಿಧ್ಯಾಯ ಶರೀರಾತ್ ಸ್ವಾತ್, ನನ್ನ ಶರೀರದಿಂದಲೇ ಒಂದು ಸಂಕಲ್ಪದಿಂದ ಎಲ್ಲವನ್ನು ಸೃಷ್ಟಿ ಮಾಡಿದ. ಅವನ ಶರೀರ ಅಂತ ಹೇಳಿದ್ರೆ ಅವನ ಆಧಾರದಲ್ಲಿ, ಅವನ ನಿಯಮನದಲ್ಲಿ ಅವನಿಗೆ ವಿಶೇಷಭೂತವಾಗಿ ಅವನೊಡನೆ ಅಪೃಥಕ್ ಸಿದ್ಧವಾದ ಸಂಬಂಧವನ್ನು ಹೊಂದಿ ಇತ್ತು. ಅವನಿಂದ ಬೇರೆ ಅಂತ ಹೇಳಕ್ಕಾಗದೇ ಇರೋ ಹಾಗೆ ಏಕಮೇವ ದ್ವಿತೀಯವನ್ನು ಹಾಗಿತ್ತು ಅಲ್ಲಿ. ಅದನ್ನ ಮನುಸ್ಮೃತಿಯನ್ನು ಮೊದಲು ಉದಾಹರಿಸಿದ್ರು. ಶ್ರುತಿ ಅದನ್ನು ಹೇಳುತ್ತೆ. ಯಸ್ಯ ಅವ್ಯಕ್ತಂ ಶರೀರಂ, ಯಸ್ಯ ಅವ್ಯಕ್ತಂ ಶರೀರಂ, ಯಸ್ಯ ಅಕ್ಷರಂ ಶರೀರಂ. ಅದು ಪ್ರಳಯದಲ್ಲಿಯೂ ಕೂಡ ಹೇಳುವಂತಹದ್ದು. ಇಲ್ಲಿ ಹೇಳಿದಾಗ ಯಾಜ್ಞವಲ್ಕ್ಯರು ಬೃಹದಾರಣ್ಯಕದಲ್ಲಿ ಯಸ್ಯ ಪೃಥ್ವೀ ಶರೀರಂ, ಅಗ್ನಿ ಶರೀರಂ, ಎಲ್ಲ ಪಂಚಭೂತಗಳು ಇದೆಲ್ಲ ಹೇಳಿದ್ರು. ಆತ್ಮ ಶರೀರಂ ಎಲ್ಲ ಹೇಳಿ. ಆದರೆ ಪ್ರಳಯ ಸಮಯದಲ್ಲಿ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಹೇಳುವಾಗ ಮಹಾನ್ ಅವ್ಯಕ್ತೇ ಲೀಯತೆ, ಅವ್ಯಕ್ತಂ ಅಕ್ಷರೇ ಲೀಯತೆ, ಅಕ್ಷರಂ ತಮಸಿ ಲೀಯತೆ, ತಮಃ ಪರೇ ದೇವೇ ಏಕೀಭವತಿ ಅಂತ ಹೇಳೋ ಹಾಗೆ ಯಸ್ಯ ಅವ್ಯಕ್ತಂ ಶರೀರಂ, ಯಸ್ಯ ಅವ್ಯಕ್ತಂ ಅಕ್ಷರೇ ಲೀಯತೆ, ಅಕ್ಷರಂ ತಮಸಿ ಲೀಯತೆ, ತಮಃ ಪರೇ ದೇವೇ ಏಕೀಭವತಿ. ಅದೇ ರೀತಿ ತೈತ್ತಿರಿಯ ಬ್ರಾಹ್ಮಣದಲ್ಲಿಯೂ ಕೂಡ 2ನೆಯ ಅಷ್ಟಕದ ಕಡೆಯ ಪ್ರಶ್ನದಲ್ಲಿ 8ನೇ ಪ್ರಶ್ನದಲ್ಲಿ ಬರುತ್ತೆ. ನಾಸದೀಯ ಸೂಕ್ತ ಅನ್ನೋದು ಋಗ್ವೇದದಲ್ಲಿ 10ನೇ ಮಂಡಲದಲ್ಲಿ ಬರುವಂತಹದ್ದು, ಪ್ರಸಿದ್ಧವಾದದ್ದು. ನಾಸದಾಸೀನ್ನೋ ಸದಾಸಿ ತದಾನಿ ನಾಸೀತ್ ರಜೋ ನೋ ವ್ಯೋಮ ಪರೋಯತ್ ತಮಾಸೀತ್ ತಮಸ ಗೂಢಮಗ್ರೇ ಪ್ರಕೇತಂ ಇದೆಲ್ಲ ಬರುತ್ತೆ ಬ್ರಾಹ್ಮಣದಲ್ಲಿ. ತೈತಿರಿಯ ಬ್ರಾಹ್ಮಣದಲ್ಲಿಯೂ ಬರುವಂತಹ ಮಂತ್ರಗಳಿದೆಲ್ಲ. ನಾಸದೀಯ ಸೂಕ್ತ ಅಂತ ಋಗ್ವೇದದಲ್ಲಿ ಬರುತ್ತೆ. ಅದೇ ಮಂತ್ರಗಳೇ ತೈತಿರಿಯದಲ್ಲೂ. ಇಲ್ಲಿ ಅಷ್ಟಕ ಅಂತ ಹೇಳಿದ್ರೆ ಬ್ರಾಹ್ಮಣಗಳು, ತೈತಿರಿಯ ಬ್ರಾಹ್ಮಣಗಳು 3 ಅಷ್ಟಕದಲ್ಲಿದೆ. ಮೊದಲನೆಯ 2ನೇ ಅಷ್ಟಕಗಳಲ್ಲಿ 8 ಪ್ರಶ್ನೆಗಳು, 3ನೇ ಅಷ್ಟಕದಲ್ಲಿ 12 ಪ್ರಶ್ನೆಗಳು. ಹಾಗೆ ಇದೆ. ಅದರಲ್ಲಿ 28 ಪ್ರಶ್ನೆಗಳಿದೆ. ಅದರಲ್ಲಿ ಆ ಪ್ರಶ್ನೆಗಳಲ್ಲಿ ಇದು 2ನೇ ಅಷ್ಟಕದ 8ನೆಯ ಅನುವಾಕ್, 2ನೆಯ ಅಷ್ಟಕದಲ್ಲಿ 8ನೆಯ ಪ್ರಶ್ನ, 9ನೇ ಅನುವಾಕ್. ಈ ರೀತಿ ಅದು 2, 8, 9 ಅಂದರೆ ಆ ರೀತಿ. ತಮಾಸಿ ತಮಸ ಗೂಢಮಗ್ರೇ ಪ್ರಕೇತಂ ಅಂತ ಹೇಳಿ ತಮಶಬ್ದವಾಚ್ಯವಾಗಿತ್ತು. ಅದನ್ನು ಶ್ರುತಿ ಪ್ರಮಾಣವನ್ನು ತೋರಿಸ್ತಾರೆ. ಇದೆಲ್ಲ ಪ್ರಕೃತಿಂ ಯಾಂತಿ ಮಾಮಿಕಾಂ ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ ಈ ರೀತಿ ಅರ್ಥ ಮಾಡಬೇಕು. ಅಪ್ರಸ್ತುತ ಸೃಷ್ಟಿ ಪ್ರಳಯ ವಿಧಾನಸ್ಯ ಸಂಗತಿಮಾಹ. ಇಲ್ಲಿ ಭಕ್ತಿಯೋಗ ಸ್ವರೂಪವನ್ನು ಆರಂಭಿಸಿ ಸೃಷ್ಟಿ ಪ್ರಳಯದ ವಿಷಯ ಯಾಕೆ ಬರಬೇಕಿಲ್ಲಿ? ಇದರಲ್ಲಿ ಪ್ರಸ್ತುತವಲ್ಲವಲ್ಲ. ಇಲ್ಲಿ ಭಕ್ತಿಯೋಗ ಸ್ವರೂಪವನ್ನು ತಾನೇ ತಿಳಿಸ್ತಾ ಇರೋದು. ಅದು ಹೇಳುವಾಗ ಸೃಷ್ಟಿ ಪ್ರಳಯವಲ್ಲ ಯಾಕೆ ಹೇಳಬೇಕು ಅಂತ ಹೇಳಿದ್ರೆ ಅದನ್ನು ಹೇಳ್ತಾರೆ. ಎಲ್ಲವೂ ನನ್ನ ಆಧಾರದಲ್ಲಿದ್ದು ಅದರ ಪ್ರವೃತ್ತಿ ಸ್ಥಿತಿಗೆಲ್ಲ ನಾನೇ ಕಾರಣ ಅನ್ನೋದು ಅಷ್ಟೇ ಅಲ್ಲ, ನಾನೇ ಜಗತ್ ಕಾರಣನೂ ಕೂಡ. ಸೃಷ್ಟಿ ಲಯ ಮಾಡುವವನು ನಾನೇ. ಯಾಕೆ ಅಂದರೆ ಜಗತ್ಕಾರಣವಾದ ಪರಮ ವಸ್ತುವನ್ನೇ ಧ್ಯಾನ ಮಾಡಬೇಕು ಭಕ್ತಿಯೋಗದಲ್ಲಿ. ಅವನ ಧ್ಯಾನದಿಂದಲೇ ಮೋಕ್ಷ ಅಂತ ಶ್ರುತಿ ಕಾರಣಂತೂ ಧ್ಯೇಯ ಅಂತ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಜಗತ್ ಕಾರಣತ್ವವನ್ನು ಕೂಡ ಹೇಳಬೇಕು. ಆದ್ದರಿಂದ ಇಲ್ಲಿ ಎಲ್ಲದರ ಒಂದು ಸೃಷ್ಟಿ ಲಯವೂ ಕೂಡ ನನ್ನ ಸಂಕಲ್ಪದಿಂದಲೇ ನಡೀತಾ ಇದೆ ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ. ಪ್ರವೃತ್ತಿಶ್ಚ ಇತ್ಯರ್ಥ ಸಿದ್ಧೋಕ್ತಿ. ಪ್ರವೃತ್ತಿ ಅನ್ನೋದು ಅರ್ಥಸಿದ್ಧವಾಗಿದೆ ಅಂತ. ಮಾಮಿಕಾಮಿತ್ಯನೇನ ಶೇಷತ್ವಂ ಸಿದ್ಧಂ. ನನ್ನದು ಅಂತ ಹೇಳಿದ್ರೆ ನನ್ನ ಪದಾರ್ಥ ಅಂದರೆ ನನಗೆ ಶೇಷಭೂತವಾದದ್ದು. ತಚ್ಚ ಶರೀರತೆಯ ಇತಿ ಅವಗತಂ ಯಸ್ಯ ತಮಶರೀರಂ. ತಮಸ್ಸು ಶರೀರ ಅಂತ ಶ್ರುತಿ ಹೇಳುತ್ತೆ ಸುಬಾಲೋಪನಿಷತ್ತಿನಲ್ಲಿ. ಯಸ್ಯ ತಮಶರೀರಂ ಅಕ್ಷರಂ, ಅಕ್ಷರವೂ ಶರೀರ, ಅವ್ಯಕ್ತಂ ಶರೀರಂ ಎಲ್ಲವೂ ಹೇಳಲ್ಪಟ್ಟಿದೆ ಅಲ್ಲಿ. ಆದ್ದರಿಂದ ಎಲ್ಲವೂ ಅವನಿಗೆ ಶರೀರವಾಗಿರುವುದರಿಂದ ಶೇಷಭೂತವಾಗಿದೆ ಅಂತ ಅರ್ಥ. ಅತಃ ಮಚ್ಚರೀರಭೂತಾಂ ಇತಿ ಉಕ್ತಂ. ಅದನ್ನು ಭಾಷ್ಯಕಾರರು ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಮಚ್ಚರೀರಭೂತಾಂ ಮಾಮಿಕಾಂ ಅಂದರೆ ಮಚ್ಚರೀರಭೂತಾಂ ಪ್ರಕೃತಿಂ.
ಅಂತ ಅರ್ಥ ಮಾಡಬೇಕು. ನನ್ನದು ಅಂದರೆ ನನಗೆ ಶರೀರದಂತೆ ಇರುವಂತಹದ್ದು, ಅಂದರೆ ಅಪೃಥಕ್ ಸಿದ್ಧವಾಗಿ ನನ್ನ ಆಧಾರದಲ್ಲಿ ನನ್ನ ನಿಯಮನದಲ್ಲಿ ನನಗೇ ಶೇಷಭೂತವಾಗಿ ಇರುವಂತಹದ್ದು ಎಲ್ಲ ಅವಸ್ಥೆಯಲ್ಲಿಯೂ. ಸರ್ವಭೂತ ಶಬ್ದೇನ ಸಮಸ್ತ ಕಾರ್ಯಾವಸ್ಥಾ ಸಂಗ್ರಹಾತ್ ತಮಶಬ್ದವಾಚ್ಯಾಂ ಇತಿ ಉಕ್ತಂ. ಎಲ್ಲ ಕಾರ್ಯೆಯ ಒಂದು ಕಾರ್ಯಗಳ ಅವಸ್ಥೆಯು ಸಂಗ್ರಹಿಸಲ್ಪಟ್ಟಿದೆ. ಸರ್ವಭೂತಾನಿ ಅಂತ ಹೇಳುವಾಗ ಸರ್ವಭೂತಾನಿ ಅಂತ ಹೇಳಿದ್ರೆ, ಭೂತ ಅಂತ ಹೇಳಿದ್ರೆ ಒಂದು ಪಂಚಭೂತಗಳು ಅಂತ ಅರ್ಥ ಮಾಡ್ಕೊಳ್ಬೋದು, ಇಲ್ಲ ಎಲ್ಲ ಪ್ರಾಣಿಗಳು ಅಂತ ಅರ್ಥ ಮಾಡ್ಕೊಳ್ಬೋದು. ಆದರೆ ಇಲ್ಲಿ ಅಷ್ಟೇ ಅಲ್ಲ, ಕಾರ್ಯವಾದ ಯಾವ ಯಾವ ಪದಾರ್ಥ ಇದೆಯೋ ಎಲ್ಲವೂ ಕೂಡ ಅಂತ ಅರ್ಥ. ಕಾರಣದಲ್ಲಿ ಹೋಗಿ ಲಯವಾಗುತ್ತೆ. ಅದನ್ನ ಮೊದಲು ಎಲ್ಲ ಪ್ರಾಣಿಗಳು ಲಯವಾದಾಗ ಪಂಚಭೂತಗಳಿಗೆ ಹೋಗಿ ಸೇರ್ಕೊಳ್ಳುತ್ತೆ, ದೇಹದ ಇದೆಲ್ಲ. ಅದೆಲ್ಲ ಹೋಗಿ ಸೇರಿದ ಮೇಲೆ ಆ ಪಂಚಭೂತಗಳು ತನ್ಮಾತ್ರೆಗಳಲ್ಲಿ ಲಯವಾಗುತ್ತೆ. ತನ್ಮಾತ್ರೆಗಳಲ್ಲಿ ಲಯವಾದ ಮೇಲೆ ಅದು ಮತ್ತು ಇಂದ್ರಿಯಗಳು ಎಲ್ಲ ಸೇರಿ ಅಹಂಕಾರ ಪದಾರ್ಥದಲ್ಲಿ ಲಯವಾಗುತ್ತೆ. ಅಹಂಕಾರ ಅನ್ನುವ ಪದಾರ್ಥ ಅದು ಒಂದು ಪ್ರಕೃತಿಯ ಅವಸ್ಥಾ ವಿಶೇಷ. ಅದು ಮಹತ್ತು ಅನ್ನುವ ತನ್ನ ಕಾರಣದಲ್ಲಿ ಲಯವಾಗುತ್ತೆ. ಹಿಂದಿನ ಅವಸ್ಥೆಗೆ ಹೋಗುತ್ತೆ, ಇದೆಲ್ಲ ಕಾರಣಾವಸ್ಥೆಗೆ ಹೋಗುತ್ತೆ. ಅದು ಮಹತ್ತು ಅನ್ನುವ ಕಾರಣಾವಸ್ಥೆಗೆ ಹೋಗುತ್ತೆ. ಮಹತ್ತು ಅನ್ನೋದು ಅವ್ಯಕ್ತ ಅನ್ನುವ ಮೂಲ ಪ್ರಕೃತಿಯ ಅವಸ್ಥೆಗೆ ಹೋಗುತ್ತೆ. ಅವ್ಯಕ್ತದೊಡನೆ ಎಲ್ಲ ಚೇತನರುಗಳು ಕೂಡ ಹೋಗಿ ಸೇರಿಕೊಳ್ತಾರೆ. ಚೇತನರು ನಿತ್ಯರಾದ್ದರಿಂದ ಅವರ ಸಂಬಂಧ ಇದ್ದೇ ಇರುತ್ತೆ ಪ್ರಕೃತಿಯೊಡನೆ, ಅವ್ಯಕ್ತದೊಡನೆ ಸೇರಿರ್ತಾರೆ. ಅಕ್ಷರ ಅನ್ನುವ ಶಬ್ದದಿಂದ ಹೇಳಲ್ಪಟ್ಟಿದೆ. ಅದು ಎಲ್ಲ ಮತ್ತೆ ಇನ್ನೂ ಸೂಕ್ಷ್ಮವಾದ ಅವಸ್ಥೆಗೆ ಹೋದಾಗ ಇಲ್ಲಿ ಮೂಲ ಪ್ರಕೃತಿಯು ಚೇತನರು ಸೇರಿ ಸೂಕ್ಷ್ಮವಾದ ಒಂದು ಅವಸ್ಥೆ ತಮಃ ಅಂತ ಹೇಳಲ್ಪಟ್ಟಿದೆ ಶಬ್ದ. ಅದಕ್ಕೆ ತಮಶಬ್ದವಾಚ್ಯವಾಗಿರ್ತಾರೆ, ಪರಮಾತ್ಮನಲ್ಲಿ ಒಂದಾಗಿರ್ತಾರೆ ಅಂತ ಹೇಳಿ, ಅದುವೇ ಇಲ್ಲಿ ಪ್ರಕೃತಿಂ ಅನ್ನುವ ಶಬ್ದದಿಂದ ಎಲ್ಲ ಕಾರ್ಯಗಳು ತಮ್ಮ ತಮ್ಮ ಕಾರಣಾವಸ್ಥೆಗೆ ಹೋಗುತ್ತೆ. ಸಕಲ ಕಾರ್ಯಗಳಿಗೂ ಮೂಲ ಕಾರಣವಾದದ್ದು ಮೂಲ ಪ್ರಕೃತಿ. ಅಮೂಲ ಪ್ರಕೃತಿಯು ಚೇತನರು ಎಲ್ಲವೂ ಸೇರಿ ಅದು ಅವ್ಯಕ್ತ ಅಕ್ಷರ ಅಂತ ಹೇಳಿ ತಮಃ ಅನ್ನುವ ಅವಸ್ಥೆಗೆ ಹೋಗುತ್ತೆ. ಅದು ಇಲ್ಲಿ ಹೇಳಲ್ಪಟ್ಟಿದೆ. ತಮಃ ಏಕೀಭವತಿ ಅನ್ನೋದು ಅದು ಕೂಡ ಇಲ್ಲಿ ಹೇಳಲ್ಪಟ್ಟಿದೆ. ಏಕೀಭವತಿ, ಒಂದಾಗ್ಬಿಡುತ್ತೆ ಅವನೊಡನೆ ಅಂತ ಹೇಳಿ. ಇತ್ಯುಕ್ತ ಪ್ರದರ್ಶನಂ ನಾಮರೂಪವಿಭಾಗ ಅನರ್ಹಾಂ ಇತಿ. ನಾಮರೂಪ ವಿಭಾಗ ಅನರ್ಹವಾದ, ನಾಮರೂಪವಿಲ್ಲದೆ ಇರುವಂತಹ ಒಂದು ಅವಸ್ಥೆ ಅಲ್ಲಿ. ಸರ್ವಭೂತ ಶಬ್ದಾತ್ ಪ್ರಕೃತಿಂ ಯಾಂತಿ ಇತಿ ವಚನಾಚ್ಚ ಪ್ರಾಕೃತ ಪ್ರಲಯ ಏವ ಅತ್ರ ವಿವಕ್ಷಿತಃ ಚತುರ್ಮುಖ ಅವಸಾನ ಸಮಯೇ ಅಂತ ಅರ್ಥ. ಅದರಿಂದ ಕಲ್ಪಕ್ಷಯೇ ಅಂತ ಹೇಳಿದ್ರೆ ಅಂತಿಮ ಬ್ರಹ್ಮ ದಿವ ಅವಸಾನ ಇತ್ಯರ್ಥ. ಒಂದೊಂದು ದಿನವೂ ಒಂದೊಂದು ಕಲ್ಪ ಚತುರ್ಮುಖ ಬ್ರಹ್ಮನಿಗೆ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಕಲ್ಪಕ್ಷಯೇ ಅಂತ ಹೇಳಿದ್ರೆ ಎಲ್ಲಾ ಕಲ್ಪಗಳು ಮುಗಿದಾಗ ಅಂತ ಅರ್ಥ. ಅವನು 100 ವರ್ಷದ ಆಯುಸ್ಸಾದಾಗ ಕಡೆಯ ಒಂದು ಕಲ್ಪ ಇದೆಯಲ್ಲ, ಲಾಸ್ಟ್ ಡೇ ಚತುರ್ಮುಖ ಬ್ರಹ್ಮನಿಗೆ ಅಂದು ದಿನ ಅದು ಹೇಳಲ್ಪಟ್ಟಿದೆ. ಅದು ಮುಗಿದಾಗ ಚತುರ್ಮುಖ ಬ್ರಹ್ಮನು ಲಯವಾಗಿಬಿಡ್ತಾನೆ. ಆಗ ಆ ಒಂದು ಕಾಲವು ಇಲ್ಲಿ ಹೇಳಲ್ಪಟ್ಟಿದೆ. ಯಾಕೆ ಅಂದರೆ ಪ್ರಕೃತಿಮ್ಯಾಂತಿ ಅನ್ನುವ ಶಬ್ದದಿಂದ ಪ್ರಾಕೃತ ಪ್ರಳಯವೂ ಹೇಳಲ್ಪಟ್ಟಿದೆ ಅನ್ನೋ ತಿಳಿಯುತ್ತೆ ಇಲ್ಲಿ. ಆದ್ದರಿಂದ ಇದು ನೈಮಿತ್ತಿಕ ಪ್ರಳಯವಲ್ಲ. ನೈಮಿತ್ತಿಕ ಪ್ರಳಯದಲ್ಲಿ ಚತುರ್ಮುಖ ಬ್ರಹ್ಮನ ಒಂದು ದಿನ ಮುಗಿಯುತ್ತೆ ಅಷ್ಟೇ. ಅಲ್ಲಿಯೇ 1000 ಚತುರ್ಯುಗಗಳು ಆಗಿರುತ್ತೆ ಅಷ್ಟರಲ್ಲಿ. ಅಂತಹ ಅವನಿಗೆ 100 ವರ್ಷ ಆಗಬೇಕು. ಅದು ಪ್ರಾಕೃತ ಪ್ರಳಯ ಅಂತ ಹೇಳುವಂತಹದ್ದು. ಕಲ್ಪಾನಾಂ ಕ್ಷಯೇ ಇತಿವ ವಿವಕ್ಷಿತಂ. ಕಲ್ಪಕ್ಷಯ ಅಂದರೆ ಎಲ್ಲ ಕಲ್ಪಗಳು ಮುಗಿದಾಗ ಅಂತ ಅರ್ಥ. ಬ್ರಹ್ಮಾಯುಃಪರೋವಾತ್ರ ಕಲ್ಪಶಬ್ದ ಸಂಹರ್ತಾ ಚ ಸ್ವಯಂ ಪ್ರಭು ಮನಸೈವ ಜಗತ್ ಸೃಷ್ಟಿಂ ಸಂಹಾರಂಚ ಕರೋತಿ ಯಃ. ಎಲ್ಲ ಪರಮಾತ್ಮನೇ ಎಲ್ಲ ಮಾಡ್ತಾನೆ, ಸಂಹರ್ತ ಅವನೇ. ಜಗತ್ ಸೃಷ್ಟಿಯನ್ನು ಸಂಹಾರವನ್ನು ಅವನೇ ಸಂಕಲ್ಪದಿಂದಲೇ ಮಾಡ್ತಾನೆ. ಮನಸಾ ಏವ ಅಂದರೆ ಸಂಕಲ್ಪದಿಂದಲೇ ಮಾಡ್ತಾನೆ. ಇದೆಲ್ಲ ವಿಷ್ಣು ಪುರಾಣದಲ್ಲಿ ಹೇಳಿದಂತಹದ್ದು. ಇಲ್ಲಿಯೇ ಗೀತೆಯಲ್ಲಿಯೇ ಪುನಸ್ತಾನಿ ವಿಸೃಜಾಮಿ ಇತಿ ವಚನಾಚ. ಮತ್ತೆ ನಾನೇ ಅಹಂ ವಿಸೃಜಾಮಿ ಅಂತ ಹೇಳಿದ್ರಿಂದ ನಾನೇ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಪ್ರಾಕೃತ ಲಯವನ್ನೇ ತಿಳಿಸುತ್ತೆ. ಮದೀಯಾಂ ಪ್ರಕೃತಿ ವ್ಯಾಪಯಾಮಿ ಇತಿ ಅಭಿಪ್ರಾಯ. ಪ್ರಕೃತಿಂ ಯಾಂತಿ ಅಂದರೆ ತಾವಾಗಿಯೇ ಬರೋದಿಲ್ಲ. ಮಾಮಿಕಾಂ ಪ್ರಕೃತಿಂ ಯಾಂತಿ ಅಂದರೆ ತಾವಾಗಿಯೇ ಬರುತ್ತೀಯೇ ಸ್ವತಂತ್ರವಾಗಿ ಅಂದರೆ ಸ್ವತಂತ್ರವಾಗಿ ಬರೋದಿಲ್ಲ. ಅಹಂ ಯಾಪಯಾಮಿ, ನಾನು ಬಂದು ಸೇರ್ಕೊಳ್ಳೋ ಹಾಗೆ ಮಾಡ್ತೀನಿ ಅದನ್ನು ಅಂತ ಅರ್ಥ. ತಾವಾಗಿಯೇ ಬರೋದಿಲ್ಲ. ಯಾಕೆಂದರೆ ಅವು ಸ್ವತಂತ್ರವಾಗಿ ಸತ್ತೆಯೇ ಇಲ್ಲ, ಪ್ರವೃತ್ತಿಯಲ್ಲಿಂದ ಬರುತ್ತೆ. ಚೇತನಗಳಿಗೆ ಪರಮಾತ್ಮನ ಅಧೀನದಲ್ಲಿಯೇ ಎಲ್ಲವೂ. ಆದ್ದರಿಂದ
ಮದೀಯಾಂ ಪ್ರಕೃತಿಂ ಯಾಪಯಾಮಿ, ನಾನು ಬಂದು ಸೇರ್ಕೊಳ್ಳೋ ಹಾಗೆ ಮಾಡ್ತೀನಿ ಅದನ್ನು. ತದಾಹ ಮತ್ ಸಂಕಲ್ಪಾತ್ ಯಾಂತಿ ತಾನಿ ತತ್ ಸಜಾತೀಯಾನಿ ಇತ್ಯರ್ಥಃ, ತಾನಿಯೇವ ಇತಿ ಉಕ್ತಂ. ಮತ್ತೆ ಅವುಗಳನ್ನೆಲ್ಲ ಸೃಷ್ಟಿ ಮಾಡ್ತೇನೆ, ಮತ್ತೆ ಅದಕ್ಕೆ ಅದೇ ಜಾತಿಗೆ ಸೇರಿದ ಪದಾರ್ಥಗಳನ್ನು, ಅಂದರೆ ದೇವ, ಮನುಷ್ಯ, ತಿರ್ಯಕ್, ಸ್ಥಾವರ, ಮತ್ತೆ 4 ವಿಧವಾದ ಸೃಷ್ಟಿಯೇ. ತಾನ್ಯೇವ ಅವುಗಳನ್ನೇ ಮತ್ತೆ ಸೃಷ್ಟಿ ಮಾಡ್ತೇನೆ. ಆಗ ಅವರವರ ಕರ್ಮಕ್ಕನುಗುಣವಾಗಿ ಬೇರೆ ಬೇರೆ ರೂಪಗಳು ಬರುತ್ತೆ ಚೇತನರಿಗೆ. ಅದು ಮನುಸ್ಮೃತಿಯಲ್ಲಿಯೂ ಹೇಳಲ್ಪಟ್ಟಿದೆ, ವಿಷ್ಣು ಪುರಾಣದಲ್ಲಿ ಹೇಳಲ್ಪಟ್ಟಿದೆ. ವಿಷ್ಣು ಪುರಾಣದಲ್ಲಿ ಯಥರ್ತುಷು ತುಲಿಂಗಾನಿ ನಾನಾ ರೂಪಾಣಿ ಪರ್ಯೇ ದೃಶ್ಯಂತೆ ತಾನಿ ತಾನ್ಯೇವ, ಅದೇ ರೀತಿಯಲ್ಲಿಯೇ ತಿಳ್ಕೋ ಅಂತ. ಯಥಾ ಋತುಷು ಋತುಲಿಂಗಾನಿ, ವಸಂತ ಋತು ಬಂದಾಗ ವಸಂತ ಋತುವಿನ ಚಿಹ್ನೆಗಳು ಕಂಡು ಬರುತ್ತೆ. ಗ್ರೀಷ್ಮ ಋತು ಬಂದರೆ ಗ್ರೀಷ್ಮ ಋತುವಿನ ಚಿಹ್ನೆಗಳು ಬರುತ್ತೆ. ಆ ರೀತಿಯಲ್ಲಿಯೇ ಮತ್ತೆ 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 ಯಥಾಪೂರ್ವಂ ಅಕಲ್ಪಯತ್, ಪ್ರತಿ ವರ್ಷವೂ ಹಾಗೆಯೇ ನಡೀತಾ ಇದೆ ಋತುಗಳೆಲ್ಲ. ಆಯಾ ಲಕ್ಷಣಗಳು, ಋತುಗಳ ಲಿಂಗ ಲಕ್ಷಣಗಳು ಅದೇ ಕಂಡು ಬರುತ್ತೆ. ಆ ರೀತಿಯೇ ಪ್ರತಿ ಪ್ರಾಕೃತ ಸೃಷ್ಟಿಯಲ್ಲಿಯೂ ಹಿಂದೆ ಹೇಗಿತ್ತು ಹಾಗೆಯೇ 4 ವಿಧವಾದ ಸೃಷ್ಟಿ ಮತ್ತೆ ಮತ್ತೆ ನಡೀತಾ ಇರುತ್ತೆ ಅಂತ ಅರ್ಥ. ದೃಶ್ಯಂತೆ ಅತ್ತ ಯಥಾ ಕುಂತಿ ಶರೀರಾತ್ ತವೋತ್ಪತ್ತಿ ತ್ವಯಾ ಅನುಪಲಬ್ಧ ಅವ್ಯಾಪ್ತ ಅನುಪಲಬ್ಧ ಅಪಿ ಆಪ್ತವಾಕ್ಯಾತ್ ದೃಢ ಪ್ರತಿಪನ್ನ, ತಥಾ ಮಚ್ಚರೀರಾತ್ ಪ್ರಪಂಚಸ್ಯ ಉತ್ಪತ್ತಿಂ ಮಮ ಏವ ವಾಕ್ಯಾತ್ ಅಭ್ಯುಪಗಚ್ಚ ಕೌಂತೆಯ ಇತ್ಯಸ್ಯ ಭಾವಃ. ಇಲ್ಲಿ ಮತ್ಸ್ಥಾನೀತಿ ಉಪಧಾರಯ ಕೌಂತೆಯ, ಇಲ್ಲಿ ಹೇಳಿದ್ರು ಸರ್ವಭೂತಾನಿ ಕೌಂತೆಯ, ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಕಲ್ಪಕ್ಷೇ ಕಲ್ಪಾದು ವಿಸ್ಯಾಮ್ಯಹಂ. ಹಿಂದೆ ಹೇಳಿದ ಉಪಧಾರಯ ಅಂತ ಹೆಂಗೆ, ಇಲ್ಲಿ ಕೌಂತೆಯ ಅನ್ನೋದಕ್ಕೆ ವಿಶೇಷವಾದ ಅರ್ಥ ಹೇಳ್ತಾರೆ. ಕೃಷ್ಣನು ಇವನಿಗೆ, ಅರ್ಜುನನಿಗೆ ಇಲ್ಲಿ ಕೌಂತೆಯ ಅಂತ ಸಂಬೋಧನೆ ಮಾಡ್ದ, ಕೆಲವು ಕಡೆ ಪರಂತಪ ಅಂತ ಸಂಬೋಧನೆ ಮಾಡ್ತಾನೆ, ಕೆಲವು ಕಡೆ ಅರ್ಜುನ ಅಂತ. ಹೀಗೆ ಒಂದೊಂದು ಕಡೆ ಒಂದೊಂದು ವಿಧದಲ್ಲಿ ಅದಕ್ಕೂ ಕೂಡ ಒಂದು ವಿಶೇಷವಾದ ಅರ್ಥವಿದೆ ಅಂತ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಕೌಂತೆಯ ಅಂತ ಹೇಳಿದಾಗ, ನೀನು ಕುಂತಿ ಶರೀರದಿಂದ ಉತ್ಪನ್ನನಾಗಿದೆಯಾ, ನೀನು ಕುಂತಿ ಶರೀರದಿಂದ ಉತ್ಪನ್ನ ಆಗಿದೆಯಾ ಅನ್ನೋದು ನಿನಗೆ ತಿಳಿದು ಬರ್ತೀಯೇ ಅಂದರೆ ತಿಳಿದು ಬರೋದಿಲ್ಲ. ಅನುಪಲಬ್ಧಿ, ಅಲ್ಲಿ ಉಪಲಬ್ಧವಾಗಿದೆಯೇ, ನಾನು ಕುಂತಿ ಶರೀರದಿಂದ ಉತ್ಪನ್ನವಾದೆ ಅಂತ ಅವನು ತಿಳಿಯಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ತಿಳಿಯಿತು? ಎಲ್ಲರೂ ಹೇಳಿರೋದ್ರಿಂದ ತಿಳಿಯಿತು ಅವನಿಗೆ. ಆಪ್ತವಾಕ್ಯದಿಂದ ದೃಢವಾಗಿ ತಿಳಿದು ಬರುತ್ತೆ, ನೀನು ಕುಂತಿ ಮಗಾನೆ ಅಂತ ದೃಢವಾಗಿ ತಿಳಿದು ಬರುತ್ತೆ ಆಪ್ತವಾಕ್ಯದಿಂದ. ಅದೇ ರೀತಿ ನನ್ನ ಶರೀರದಿಂದಲೇ ಪ್ರಪಂಚ ಎಲ್ಲ ಉತ್ಪನ್ನ ಆಗಿದೆ ಅಂತ ನನ್ನ ಮಾತಿಂದ ನೀನು ಚೆನ್ನಾಗಿ ದೃಢಪಡಿಸ್ಕೋ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನಾನು ನಿನಗೆ ಬಹಳ ಪರಮಾಪ್ತನಾದವನು, ನಿನಗೆ ಯಾವ ವಿಧವಾದ ಅಸೂಯೆ ಯಾವುದೂ ಇಲ್ಲ, ನೀನು ಉಪದೇಶಕ್ಕೆ ಯೋಗ್ಯನಾಗಿದೆಯಾ, ನಾನು ನಿನಗೆ ಹಿತೈಷಿ, ನಾನು ಹೇಳ್ತಾ ಇದ್ದೀನಿ ತಿಳಿದುಕೋ. ನೀನು ಹೇಗೆ ಕುಂತಿ ಶರೀರದಿಂದ ಉತ್ಪನ್ನವಾಗಿರೋದು ನಿನಗೆ ಹೇಗೆ ತಿಳಿದು ಬಂದೇ ಇದ್ರು, ಆಪ್ತರ ವಾಕ್ಯದಿಂದ ನಾನು ಕುಂತಿಯ ಮಗ ಅಂತ ತಿಳ್ಕೊಂಡಿದೀಯಲ್ಲ ನೀನು, ಆ ರೀತಿ ಜಗತ್ತೆಲ್ಲ ನನ್ನ ಶರೀರದಿಂದ ಉತ್ಪನ್ನವಾಗಿದೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ತಿಳ್ಕೋ ಅಂತ ಕೃಷ್ಣನು ಹೇಳ್ತಾ ಇದ್ದಾನೆ ಸ್ಪಷ್ಟವಾಗಿ. ಕೌಂತೆಯ ಅನ್ನೋ ಶಬ್ದದಿಂದ ಮಚ್ಚರೀರಭೂತಾಂ ತಮಶಬ್ದವಾಚ್ಯಾಮಿತಿ ಸ್ವೋಕ್ತಮರ್ಥಂ ಭೇಷಜಾಯಮಾನ ಯತ್ಕಿಂಚನ ಉಕ್ತೇಃ ಮನೋಃ ವಚನೇನ ಸಂವಾದಯತಿ. ಇಲ್ಲಿ ಸ್ವಾಮಿ ದೇಶಿಕನಿಂದ ವೇದವಾಕ್ಯವನ್ನೇ ಹೇಳ್ತಾರೆ. ಭೇಷಜಾಯಮಾನ ಯತ್ಕಿಂಚನ ಉಕ್ತೇಃ, ಇದು ವೇದವಾಕ್ಯದ ಒಂದು ಟ್ರಾನ್ಸ್ಲೇಷನ್ನು. ಯತ್ಕಿಂಚ ಮಧುರವದತ್ತದ್ಭೇಷಜಂ ಅಂತ ಶ್ರುತಿವಾಕ್ಯ. ಯತ್ಕಿಂಚನ ಮನುರವದತ್ ತತ್ ಭೇಷಜಂ ಶ್ರುತಿವಾಕ್ಯ ಅದು. ಯತ್ಕಿಂಚ ಮಧುರವದತ್ತದ್ಭೇಷಜಂ ಭೇಷಜಮೇವಾಸ್ಮೈ ಕರೋತಿ ಶ್ರುತಿಯಲ್ಲಿ ಬರುತ್ತೆ, ತೈತಿರಿಯದಲ್ಲಿ ಸಂಹಿತೆಯಲ್ಲಿ ಬರುತ್ತೆ. ಅದು ಯತ್ಕಿಂಚ ಮಧುರವದತ್ ತತ್ ಭೇಷಜಂ ಭೇಷಜಾಯಮಾನ ಯತ್ಕಿಂಚನ ಉಕ್ತೇಃ ಮನೋಹೋ. ಆ ಶ್ರುತಿವಾಕ್ಯವನ್ನೇ ಇಲ್ಲಿ ಸಂಸ್ಕೃತದಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮಿ ದೇಶಿಕನ್. ಮಚ್ಚರೀರಭೂತಾಂ ಶಬ್ದವಾಚ್ಯಾಮಿತಿ ಸ್ವೋಕ್ತಮರ್ಥಂ, ತಾನು ಹೇಳಿದ ಅರ್ಥಕ್ಕೆ ಮನುವಿನ ಒಂದು ಉಪಬ್ರಹ್ಮಣದ ಪ್ರಮಾಣವನ್ನು ಕೃಷ್ಣನು ಹೇಳ್ತಾ ಇರುವಂತಹದ್ದು. ವಚನೇನ ಸಂವಾದಯತಿ, ಸಂವಾದ ಅನ್ನೋದು ಒಂದು ಪ್ರಮಾಣ. ಸಂವಾದ ಅಂದರೆ ಇದಕ್ಕೆ ಅನುಗುಣವಾದ ಅದೇ ಅರ್ಥವು ಬೇರೆ ಒಂದು ಕಡೆ ಹೇಳಲ್ಪಟ್ಟಿರೋದು. ವಿವಾದ ಅಂದರೆ ವಿರುದ್ಧವಾದ ಅರ್ಥ, ಸಂವಾದ ಅಂದರೆ ಇದುವೇ ಅರ್ಥವು ಇನ್ನೊಂದು ಕಡೆ ಹೇಳಿರ್ಬೇಕು. ಸಂವಾದ
ಶ್ರುತಿಗಳು ಸಂವಾದ ಪ್ರಮಾಣವಿರಬೇಕು. ಒಂದು ಯಾವುದಾದ್ರೂ ಹೇಳಕ್ಕೆ ಅದು ಕೂಡ ಒಂದು ಪ್ರಮಾಣವಾಗುತ್ತೆ. ಸಂವಾದ ಅನ್ನೋದು ದೃಢಪಡಿಸುತ್ತೆ. ಒಂದೇ ಅರ್ಥ ಎಲ್ಲ ಶ್ರುತಿಗಳಲ್ಲಿಯೂ ಒಂದೇ ಒಂದು ಕಡೆ ಹೇಳಿರೋದನ್ನು ತೆಗೆದುಕೊಂಡು ಒಂದು ಸಿದ್ಧಾಂತ ಸ್ಥಾಪನೆ ಮಾಡೋದು ಕಷ್ಟ. 10 ಕಡೆ ಅದೇ ಅರ್ಥ ಬಂದರೆ ಎಲ್ಲ ಉಪನಿಷತ್ತುಗಳು ಸದ್ವಿದ್ಯೆಯಲ್ಲಿ ಸದೇವ ಏಕಮೇವ ಆಸೀತ್ ಅಂತ ಹೇಳ್ತು, ಬ್ರಹ್ಮವಾ ಇದಮಗ್ರ ಆಸೀತ್ ಅಂತ ಹೇಳ್ತು, ಇದಂ ವಾ ಅಗ್ರ ನೈವ ಕಿಂಚನ ಆಸೀತ್ ಅಂತ ಇನ್ನೊಂದು ಕಡೆ ಹೇಳ್ತು. ಹೀಗೆಲ್ಲ ಹೇಳಿದಾಗ ಇದೆಲ್ಲ ಇತ್ತು ಇತ್ತು ಅದಕ್ಕೆ ಸಂವಾದ ವಾಕ್ಯಗಳು. ಇದೆಲ್ಲ ಒಂದೇ ಅರ್ಥವನ್ನು ತಿಳಿಸುವಂತಹ ವಾಕ್ಯಗಳು ಅನೇಕ ಕಡೆ ಬರುತ್ತೆ ಶ್ರುತಿಯಲ್ಲಿ. ಆ ರೀತಿ ಉಪಬ್ರಹ್ಮಣಗಳು ಕೂಡ ಶ್ರುತಿಯ ಅರ್ಥಗಳನ್ನು ವಿವರಿಸಿರೋದ್ರಿಂದ ಉಪಬ್ರಹ್ಮಣದ ಒಂದು ಸಂವಾದ ವಾಕ್ಯವನ್ನು ಇಲ್ಲಿ ಮನುವಿನ ವಚನ, ಮನುವನ್ನು ಶ್ರುತಿ ಹೇಳುತ್ತೆ. ಮನು ಏನು ಹೇಳ್ತಾರೋ ಅದು ನಿಮಗೆ ಔಷಧಿ ಸಂಸಾರಕ್ಕೆ, ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅನುಷ್ಠಾನ ಮಾಡಿ ಅಂತ ಶ್ರುತಿಯೇ ಹೇಳುತ್ತೆ. ಯತ್ಕಿಂಚ ಮಧುರವದತಿ ತದ್ಭೇಷಜಂ ಅಂತ ಶ್ರುತಿ ಹೇಳೋ ವಾಕ್ಯ. ಅದುವೇ ನಿಮಗೆ ಔಷಧಿ. ಸಂಸಾರ ಅನ್ನುವ ಒಂದು ರೋಗಕ್ಕೆ ಔಷಧಿ, ಅದನ್ನು ನೀವು ಸ್ವೀಕಾರ ಮಾಡಿ ಅಂತ ಹೇಳಿ ಅದನ್ನು ಹೇಳ್ತಿದ್ದಾರಲ್ಲಿ. ಅದನ್ನು ಕೃಷ್ಣನು ಮನುವಿನ ವಚನವನ್ನು ಪ್ರಮಾಣವಾಗಿ ಭೇಷಜಾಯಮಾನ ಯತ್ಕಿಂಚನ ಉಕ್ತೇಹೇ ಮನೋಹ ವಚನೇನ ಅಂತ ತಿಳಿಸ್ತಾರೆ. ಸಂವಾದಯತಿ ಯಥಾಹ ಮನುಹು ಆಸೀದಿದಂ ಇತ್ಯಾದಿಕಾಯಾಂ ಸಪ್ತಶ್ಲೋಕ್ಯಾಂ. ಮನು ಸಪ್ತಶ್ಲೋಕಿ ಅಂತ ಪ್ರಸಿದ್ಧವಾದದ್ದು. ನಾರಾಯಣಸ್ಯೈವ ಪರಮಕಾರಣತ್ವಂ ಬ್ರಹ್ಮಾದೇಹೇ ಅಶೇಷಸ್ಯ ತತ್ಸೃಷ್ಟತ್ವಂ ಚ ಸುವ್ಯಕ್ತಂ ಉಕ್ತಂ ಅನುಸಂಧೇಯಂ. ಚೆನ್ನಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ನಾರಾಯಣನೇ ಪರಮಕಾರಣನು ಸಪ್ತಶ್ಲೋಕಿಯಲ್ಲಿ. ಮನು ಸಪ್ತಶ್ಲೋಕಿ ಅಂತ ಪ್ರಸಿದ್ಧವಾಗಿರುವುದು ಮನುಸ್ಮೃತಿಯಲ್ಲಿ. ನಾರಾಯಣನೇ ಪರಮಕಾರಣ. ಬ್ರಹ್ಮ ಮೊದಲಾದವರು ಎಲ್ಲವೂ ಕೂಡ ಸಕಲವೂ ಅವನಿಂದಲೇ, ನಾರಾಯಣನಿಂದಲೇ ಸೃಷ್ಟವಾಗಿದೆ, ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅದನ್ನು ಇಲ್ಲಿ ಅನುಸಂಧಾನ ಮಾಡಬೇಕು. ಕಾರಣಾವಸ್ಥಸ್ಯಾಪಿ ಅಚಿದ್ರವ್ಯಸ್ಯ ಪರಮಾತ್ಮ ಶರೀರತೆಯ ಅತ್ಯಂತ ಭಿನ್ನತ್ವೇ ತಮಶಬ್ದವಾಚ್ಯತ್ವಾದೌ ಚ ಮನೋಹೋಪಬ್ರಹ್ಮಣೀಯಾಂ ಶ್ರುತಿಂ ದರ್ಶಯತಿ ಶ್ರುತಿರಪಿ. ಆದ್ದರಿಂದ ಇದು ಕಾರಣಾವಸ್ಥೆಯಲ್ಲಿಯೂ ಅಚಿದ್ರವ್ಯವು ಪರಮಾತ್ಮನ ಶರೀರಕ್ಕಿಂತ ಬೇರೆಯಾಗಿದ್ದರೂ ಕೂಡ ತಮಶಬ್ದವಾಚ್ಯವಾಗಿ ಅವನೊಡನೆ ಏಕೀಭಾವದಿಂದ ಇತ್ತು ಅನ್ನೋಂಥ ಮನುವಿಂದ ಉಪಬ್ರಹ್ಮಣ ಮಾಡಲ್ಪಟ್ಟ ಶ್ರುತಿ ವಾಕ್ಯವನ್ನು ಇಲ್ಲಿ ಹೇಳ್ತಾರೆ. ತಮಾಸೀತ್ ತಮಸ ಗೂಢಮಗ್ರೇ ಪ್ರಕೇತಂ ಅನ್ನೋದು ಅದನ್ನು ತಿಳಿಸ್ತಾರೆ ಇಲ್ಲಿ. ಅದು ಶ್ರುತಿ ಪ್ರಮಾಣ. ಇದು ಆಸೀರಿದಂ ತಮೋಭೂತಂ ಅಂತ ಹೇಳಿದಾಗ ಇದೆಲ್ಲವೂ ತಮೋ ಶಬ್ದ ವಾಚ್ಯವಾಗಿತ್ತು ಅಂತ ಹೇಳಿದಾಗ ಪರಮಾತ್ಮನಿಗಿಂತ ವಿಲಕ್ಷಣವಾದ ಪದಾರ್ಥ, ಆದರೆ ಅಪೃಥಕ್ ಸಿದ್ಧ ಸಂಬಂಧದಿಂದ ಏಕೀಭಾವದಿಂದ ಇತ್ತು. ಅದಕ್ಕೆ ಶ್ರುತಿ ಪ್ರಮಾಣವು ಕೂಡ ತಮ ಆಸೀತೆ ಅನ್ನೋದನ್ನು ತಿಳಿಸ್ತಾರೆ. ಶ್ರುತಿ ಪ್ರಮಾಣವನ್ನು ತಿಳಿಸ್ತಾರೆ. ಮನುವಿನ ಉಪಬ್ರಹ್ಮಣಕ್ಕೆ ಶ್ರುತಿ ಪ್ರಮಾಣ, ಶ್ರುತಿಯನ್ನ ಅರ್ಥವನ್ನೇ ಮನು ಕೂಡ ಹೇಳಿರೋದು ಅನ್ನೋದು ತಿಳಿಸುತ್ತೆ. ಇದೆಲ್ಲ ಹೇಳಿ ಪರಮಾತ್ಮನಿಗೆ ಕೃಷ್ಣನು ತಾನೇ ಜಗತ್ತಿನ ಸೃಷ್ಟಿ ಲಯ ಎಲ್ಲವೂ ನನ್ನಿಂದಲೇ ಆಗ್ತಾ ಇದೆ, ಕೇವಲ ಅವುಗಳ ಸ್ಥಿತಿ ಪ್ರವೃತ್ತಿ ಮಾತ್ರವಲ್ಲ, ಸೃಷ್ಟಿ ಸ್ಥಿತಿಯೂ ನಾನೇ ಮಾಡಿದವನು, ಇಂತಹ ಜಗತ್ಕಾರಣನಾದ ಎಲ್ಲಕ್ಕೂ ಆಧಾರನಾಗಿ ಎಲ್ಲಕ್ಕೂ ಶೇಷಿಯಾಗಿ ನಿಯಮನ ಮಾಡುವಂತಹ ಈ ಪರಮಾತ್ಮನೇ ಉಪಾಸ್ಯನು ಅಂತ ಹೇಳಿ ಅದನ್ನು ಇಲ್ಲಿ ಆ ವಿಷಯವನ್ನೇ ಪರಮಾತ್ಮನು ತನ್ನ ಅಚಿಂತ್ಯ ಮಹಿಮೆಯನ್ನೇ ಇಲ್ಲಿ ತಾನೇ ಸ್ವತಃ ಅರ್ಜುನನಿಗೆ ಉಪದೇಶ ಮಾಡ್ತಾ ಇರುವಂತಹ ಶ್ಲೋಕಗಳು. ಇದನ್ನು ಮುಂದೆ ಇದುವೇ ಬರುತ್ತೆ, ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರಗಳನ್ನು ತಿಳಿಸ್ಕೊಳ್ತೇನೆ. ಯೋ ನಿತ್ಯಮಚ್ಯುತ ಪದಾಂಬುಜೈಕ್ಮರುಕ್ಮಂ ವ್ಯಾಮೋಹತಃ ತರಿತರಾಣಿ ತನಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದೇಕಸಿಂಧೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಕವಿತಾರ್ಕಿಕಸಿಂಹಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.